ಇವರಿಬ್ಬರು ಕ್ಲಾಸ್ಮೇಟ್ಸ್ಗಳು. ಇವರು ಮೈಸೂರಿಗೆ ಹೋಗ್ತಾ ಇದ್ರಂತೆ. ಒಂದೇ ಕೋಣೆಯಲ್ಲಿದ್ದರು. ಅಲ್ಲಿ ಅಬ್ದುಲ್ ರೆಹಮಾನ್ ನಮಾಜ್ ಮಾಡಿದರೆ ಅರವಿಂದ್ ಚೊಕ್ಕಾಡಿ ಅವರು ಪೂಜೆ ಮಾಡಿದ್ರಂತೆ. ನಮ್ಮ ಊರು ಒಂದು ಇಂಟೀರಿಯರ್, ಅಲ್ಲಿ ಮುಸ್ಲಿಮ್ಸ್ ಅನ್ನೋದು ನಾವೊಬ್ಬರೇ. ಪರ್ಸನಲೈಸ್ ಮಾಡಿಕೊಂಡು ನನ್ನ ಪಕ್ಕದಲ್ಲಿರುವುದೇ ಒಂದು ಇಶ್ಯೂ ಅಂತೇಳಿ ಹೇಳಿ ಪರಿವರ್ತನೆ ಮಾಡಿರುವುದು ಈ ಕಾಲಮಾನದ ಸಮಸ್ಯೆಗಳ ಬೇಸು. ಅದು ವ್ಯಕ್ತಿಯಿಂದ ಸಮುದಾಯಕ್ಕೆ ಜಾರ್ತಾ ಇದೆ. ಇದು ಹೇಗೆ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಬಂದದ್ದನ್ನೇ ಎಸ್ಟಾಬ್ಲಿಷ್ಡ್ ಮೀಡಿಯಾಗಳು ಕ್ಯಾರಿ ಮಾಡೋದು. ನೆಟ್ಟಿಗರು ಹೀಗೆ ಹೇಳಿದರು ಅಂತೇಳಿ. ನೆಟ್ಟಿಗರು ಹೇಳುದಲ್ಲ, ನೀವು ಹೇಳಿಯಪ್ಪ ಮೊದಲು. ಅರವಿಂದ್ ಹೇಗಿದ್ದಾರೆ ಅದೇ ತರ ನಾನು ಸ್ವೀಕರಿಸಬೇಕು. ನನ್ಗೆ ಅನಿಸಿದಾಗೆ ಅವರು ಇರ್ಬೇಕು ಅನ್ನೋದು ತಪ್ಪು, ನನ್ನ ತರ ಅವರು ಇರ್ಬೇಕು ಅನ್ನೋದು ಸೌಹಾರ್ದ ಅದಲ್ಲ. ಮುಸ್ಲಿಂ ಸಮುದಾಯದ ಬಗ್ಗೆ ಹೇಳಿದ ಹಾಗೆ ನಾನು ಹಿಂದೂ ಸಮುದಾಯದ ಬಗ್ಗೆ ಹೇಳಲಿಕ್ಕಾಗುವುದಿಲ್ಲ. ಮುಸ್ಲಿಂ ಸಮುದಾಯಕ್ಕೆ ಸಂಬಂಧಿಸಿ ನಾನು ನೋಡುವುದಾದ್ರೆ ಏನೇನು ಕೊರತೆಗಳಿವೆ ಅಂತ ನಿಮಗೆ ಅನಿಸುತ್ತೆ? ನಮ್ಮನ್ನು ಸಂಪರ್ಕಿಸುವುದೇ ಸಂಪರ್ಕ ಮಾಧ್ಯಮಗಳು ಮಾತ್ರ, ವೈಯಕ್ತಿಕ ಸಂಪರ್ಕ ಇಲ್ಲ ಅಂತ ಆಗಿದೆ. ವೀಕ್ಷಕರೇ, ಹಿಂದೂ ಮುಸ್ಲಿಮರು ಈ ದೇಶದಲ್ಲಿ ಸಾವಿರ ವರ್ಷದಿಂದ ಬದುಕ್ತಾ ಇದ್ದಾರೆ. ಅಂತಹದ್ದೊಂದು ಇತಿಹಾಸ ಈ ಮಣ್ಣಿಗಿದೆ. ಮಾತ್ರ ಅಲ್ಲ, ಅಂಥ ಇತಿಹಾಸದ ನೂರು ಕಥೆಗಳು ಕೂಡ ನಮ್ಮ ಹಿರಿಯರಲ್ಲಿದೆ. ಅನೇಕರು ತಮ್ಮ ಅಂತಹ ಅನುಭವಗಳನ್ನು ಹಂಚಿಕೊಳ್ತಾ ಇರ್ತಾರೆ. ಆದರೆ ಬರಬರುತ್ತಾ ಈ ಸೌಹಾರ್ದದ ಅಥವಾ ಜೊತೆಯಾಗಿ ಬದುಕಿದ ಆ ಪರಂಪರೆಗೆ ತೊಂದರೆ ಆಗ್ತಾ ಇದೆಯಾ? ಆ ಪರಂಪರೆ ಮುರಿತಾ ಇದೆಯಾ? ಇವತ್ತಿನ ಪೀಳಿಗೆ ಅಥವಾ ಬಳಿಕದ ಪೀಳಿಗೆ ನಿಧಾನವಾಗಿ ಈ ಸೌಹಾರ್ದದ ಬದುಕನ್ನು, ಜೊತೆಯಾಗಿ ಬದುಕಿದ ಆ ಪರಂಪರೆಯನ್ನು ಮುರಿಯುವತ್ತ ಹೋಗ್ತಾ ಇದೆಯಾ? ಸಂಘರ್ಷಗಳ ಕಡೆಗೆ ಸಮುದಾಯಗಳು ಚಲಿಸ್ತಾ ಇವೆಯಾ ಅನ್ನುವ ಪ್ರಶ್ನೆಗಳೆಲ್ಲ ಸಾರ್ವಜನಿಕವಾಗಿ ಮಾಧ್ಯಮಗಳಲ್ಲಿ, ಸೋಷಿಯಲ್ ಮೀಡಿಯಾದಲ್ಲಿ ನೋಡುವಾಗಲೆಲ್ಲ ಕಾಣಿಸ್ತಾ ಇರುತ್ತೆ. ವಿವಿಧ ರೀತಿಯ ಸೋಷಿಯಲ್ ಮೀಡಿಯಾದಲ್ಲಿ ವಿವಿಧ ರೀತಿಯ ವಿಡಿಯೋಗಳು ಬರುತ್ತಿರುತ್ತೆ, ಅಭಿಪ್ರಾಯಗಳು ವ್ಯಕ್ತವಾಗ್ತಾನೂ ಇರುತ್ತೆ. ಇವುಗಳ ಸುತ್ತ ನಾವು ಇವತ್ತು ಒಂದಷ್ಟು ಚರ್ಚೆ ನಡೆಸಬೇಕು, ಹೀಗೆ ಮಾತುಕತೆ ನಡೆಸಬೇಕು ಅಂತ ಅಂದುಕೊಂಡಿದ್ದೇವೆ. ಆ ಹಿನ್ನೆಲೆಯಲ್ಲಿ ನಮ್ಮ ಜೊತೆ ಇಬ್ಬರು ಅತಿಥಿಗಳಿದ್ದಾರೆ. ಒಬ್ಬರು ನಿಮಗೆ ಗೊತ್ತೇ ಇದೆ, ಅರವಿಂದ್ ಚೊಕ್ಕಾಡಿ ನಮ್ಮ ಜೊತೆ ಇದ್ದಾರೆ. ತಮ್ಮ ಪ್ರಖರ ಬರಹಕ್ಕಾಗಿ, ಮಾತಿಗಾಗಿ ಕೂಡ ಅವರು ಗುರುತಿಸಿಕೊಂಡವರು, ತರ್ಕಬದ್ಧವಾಗಿ ವಾದವನ್ನು ನೀಡುವುದಕ್ಕಾಗಿ ಅವರು ಹೆಚ್ಚು ಗುರುತಿಸಿಕೊಂಡಿದ್ದಾರೆ. ಸಾಹಿತಿಯೂ ಹೌದು, ಮಾಸ್ಟ್ರೂ ಹೌದು. ಸರ್, ನಿಮಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ನಮ್ಮ ಜೊತೆ ಅಬ್ದುಲ್ ರೆಹಮಾನ್ ಇದ್ದಾರೆ. ಇವರು ಈಶ್ವರಮಂಗಲದ ಮಧುರಾ ಇಂಟರ್ನ್ಯಾಷನಲ್ ಸ್ಕೂಲ್ನ ಅಡ್ಮಿನಿಸ್ಟ್ರೇಟಿವ್ ಆಗಿದ್ದಾರೆ. ಹಾಗೆಯೇ ಬೆಂಗಳೂರಿನಲ್ಲಿಯೂ ಹಲವು ವರ್ಷಗಳ ಕಾಲ ದುಡಿದ ಅನುಭವಿ. ಸರ್, ನಿಮಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಇವರಿಬ್ಬರನ್ನು ಯಾಕೆ ನಾನು ಇದಕ್ಕೆ ಆಯ್ಕೆ ಮಾಡಿಕೊಂಡಿದ್ದೇನೆ ಅಂತ ಹೇಳಿದರೆ, ಇವರಿಬ್ಬರು ಕ್ಲಾಸ್ಮೇಟ್ಸ್ಗಳು. ಸುಮಾರು 25-27 ವರ್ಷಗಳ ಹಿಂದೆ ಇವರು ಜೊತೆಯಾಗಿ ಕಲಿತವರು, ಬಹುಶಃ ಜೊತೆಯಾಗಿ ಬಿ ಎ ಮಾಡಿದವರು ಸುಳ್ಯದಲ್ಲಿ. ಇವತ್ತು ಇವರಿಬ್ಬರನ್ನು ಆಯ್ಕೆ ಮಾಡಿಕೊಳ್ಳುವುದಕ್ಕೆ ಒಂದು ಕಾರಣ ಇದೆ. ಮೊನ್ನೆ ಅರವಿಂದ್ ಚೊಕ್ಕಾಡಿಯವರು ಒಂದು ಬರಹವನ್ನು ಬರೆದರು. ಅದರಲ್ಲಿ ಇದನ್ನು ನೆನಪಿಸಿಕೊಂಡಿದ್ದರು. ಅಬ್ದುಲ್ ರೆಹಮಾನ್ ರವರ ಒಂದು ಕಮೆಂಟನ್ನು ಅವರು ಅದಕ್ಕೆ ಪ್ರತಿಕ್ರಿಯೆ ಮಾಡುವಾಗ ಒಂದು ಸ್ಟೋರಿಯನ್ನು ಹೇಳ್ಕೊಂಡಿದ್ರು. ಇವರು ಮೈಸೂರಿಗೆ ಹೋಗ್ತಾ ಇದ್ರಂತೆ. ಹಾಗೆ ಹೋಗುವಾಗ ಒಂದೇ ಕೋಣೆಯಲ್ಲಿದ್ದರು. ಅಲ್ಲಿ ಅಬ್ದುಲ್ ರೆಹಮಾನ್ ನಮಾಜ್ ಮಾಡಿದರೆ ಅರವಿಂದ್ ಚೊಕ್ಕಾಡಿ ಅವರು ಪೂಜೆ ಮಾಡಿದ್ರಂತೆ, ಜಪ ಮಾಡಿದರೆ. ನಮಗೇನು ಸಮಸ್ಯೆ ಆಗಿರಲಿಲ್ಲ. ಒಂದು ವೇಳೆ ಇವತ್ತಿನ ಕಾಲ ಆಗಿರ್ತಿದ್ರೆ ಅದನ್ನು ಯಾರಾದರೂ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿ ಎಂಥ ಸೌಹಾರ್ದತೆ ಅಂತ ಹೇಳ್ತಾ ಇದ್ರು, ಏನೇನೋ ಅದಕ್ಕೆ ತಿರುವುಗಳು ಸಿಗ್ತಾ ಇತ್ತು ಅಂತ ಅರವಿಂದ್ ಚೊಕ್ಕಾಡಿ ಆ ಬಗ್ಗೆ ಬರ್ಕೊಂಡಿದ್ರು. ಅದು ನನಗೆ ಇಂಟ್ರೆಸ್ಟಿಂಗ್ ಕೂಡ ಆಗಿತ್ತು. ಬಹುಶಃ ನಾನು ಕೇಳ್ತಾ ಇರೋದು ಅರವಿಂದ್ ಚೊಕ್ಕಾಡಿ ಅವರು, ನಿಮ್ಮ ಹತ್ರನೇ ಕೇಳೋದು, 27 ವರ್ಷಗಳ ಹಿಂದೆ ಅಂಥದ್ದೊಂದು ವಾತಾವರಣ ಇತ್ತು, ಅದನ್ನು ಯಾರಾದರೂ ಅಪ್ಲೋಡ್ ಮಾಡಬೇಕಾದಂಥ ಅಗತ್ಯವೂ ಇರಲಿಲ್ಲ. ಅಂದರೆ ಅದೊಂದು ಸಹಜ ಆಗಿತ್ತು ಅಂತ. ಸಮಾಜದಲ್ಲಿ ಅಬ್ದುಲ್ ರೆಹಮಾನ್ ನಮಾಜ್ ಮಾಡೋದು, ಅಲ್ಲಿಯೇ ಕುಳಿತು ಅರವಿಂದ್ ಚೊಕ್ಕಾಡಿಯವರು ಪೂಜೆ ಮಾಡೋದು ಸಮಾಜಕ್ಕೊಂದು ವಿಶೇಷ ಅಂತ ಅನಿಸ್ತಾ ಇರಲಿಲ್ಲ. ಅದು ಬದುಕಿನ ಸಹಜ ಭಾಗ ಅಂತ ಹಿಂದಿನ ಕಾಲದಲ್ಲಿ 25 ವರ್ಷಗಳ ಹಿಂದೆ ಜನರು ಅಂದ್ಕೊಳ್ತಾ ಇದ್ರು. ಆದರೆ ಇವತ್ತಿನ ಕಾಲದಲ್ಲಿ ಅದೊಂದು ದೊಡ್ಡ ಸೌಹಾರ್ದದ ಐಕಾನ್ಗಳಾಗಿ ಎಲ್ಲ ನೀವು ಪ್ರಚಾರ ಆಗ್ತಾ ಇದ್ರಿ, ನಿಮಗೆಲ್ಲ ಸನ್ಮಾನ ಆಗೋ ಸಾಧ್ಯತೆಗಳೆಲ್ಲ ಇತ್ತು. ಆ ಪರಿಸ್ಥಿತಿ ಇವತ್ತು ಬದಲಾಗಿದೆ ಅಂತ. ಏನಕ್ಕೆ ಅಂತ, ಯಾಕೆ ಹಾಗಾಯಿತು, ಏನು ಸಮಸ್ಯೆ ಅಂತ? ಅಲ್ಲ, ನೀವು ಬರುವುದಕ್ಕೆ ಮೊದಲು ನಾನು ಮತ್ತು ಅಬ್ದುಲ್ ರೆಹಮಾನ್ ಅದನ್ನೇ ಮಾತಾಡ್ತಾ ಇದ್ದೆವು. ಓಕೆ, ಈಗ ಇಲ್ಲಿ ಡಿಸ್ಕಷನ್ ಮಾಡೋದು ಸರಿ. ಆದರೆ ನಾನು ಮತ್ತು ಅಬ್ದುಲ್ ರೆಹಮಾನ್ ಕ್ಲಾಸ್ಮೇಟ್ಸ್ ಆಗಿದ್ದೆವು. ನಾವು ಆವಾಗ ಒಂದು ರೀತಿಯಲ್ಲಿ ಬದುಕ್ತಾ ಇದ್ದೆವು ಅನ್ನುವುದರ ಕುರಿತಾಗಿಯೇ ಇವತ್ತು ನಮ್ಮನ್ನು ಡಿಸ್ಕಷನ್ ಮಾಡಿಸುವುದು ಉಂಟಲ್ಲ. ಹಾಗೆ ಮಾಡಿಸಬೇಕಾದಂಥ ಒಂದು ಅಗತ್ಯ ನಿರ್ಮಾಣವಾಗಿರುವಂಥದ್ದೇ ಒಂದು ವಿಶೇಷ ಅಂತ. ಯಾಕೆಂತ ಹೇಳಿದ್ರೆ ಸಹಜ ಪ್ರಕ್ರಿಯೆ. ಈಗ 27 ವರ್ಷಗಳ ಹಿಂದೆ ನಾವು ಫ್ರೆಂಡ್ಗಳಾಗಿ ಇದ್ದವರು ಈಗ ಏಕಾಏಕಿ ಭೇಟಿಯಾಗಿ ಅದು ಖುಷಿ ಪಡೋದು ಅದು ಬೇರೆ ವಿಚಾರ.
ಆದರೆ ಅದು ಒಂದು ಸಮಾಜಕ್ಕೊಂದು ಸಂದೇಶವಾಗಿ ಹೋಗಬೇಕು ಅಂತೇಳಿ ನಾವು ಆಲೋಚನೆ ಮಾಡುವಂಥ ಒಂದು ಸ್ಥಿತಿ ನಿರ್ಮಾಣ ಆದದ್ದು ಉಂಟಲ್ಲ, ಇದು ಬಹಳ ಲಾಂಗ್ ಪ್ರೋಸೆಸ್ಸಲ್ಲಿ ಆಗಿರುವಂಥ ಪರಿವರ್ತನೆ. ಈಗ ನೀವೇ ಪ್ರಸ್ತಾಪ ಮಾಡಿದಿರಿ, ಈಗ ನಾನು ಮತ್ತು ಅಬ್ದುಲ್ ರೆಹಮಾನ್ ನಾವು ಮನೆಯವರೆಲ್ಲ ಸೇರಿ ಮೈಸೂರಿಗೆ ಹೋದದ್ದು, ಒಂದು ಟ್ರಿಪ್ ಹೋದದ್ದು. ಹಾಗೆ ಟ್ರಿಪ್ಪು ಹೋದಾಗ ಅಲ್ಲಿ ಇದು ಉಳ್ಕೊಂಡ ಕೋಣೆಯಲ್ಲಿ ಅವರು ಹೋಗಿ ನಮಾಜ್ ಮಾಡಿ ಬಂದರು. ಆಮೇಲೆ ನಾನು ಅಲ್ಲಿ ಹೋಗಿ ಜಪ ಮಾಡಿ ಬಂದೆ. ಅದು ಒಂದು ಜೀವನದ ಸಹಜ ಭಾಗ, ಅದು ದೊಡ್ಡ ವಿಶೇಷದ್ದು ಏನೂ ಅಲ್ಲ. ಆದರೆ ಇವತ್ತು ಅದು ವಿಶೇಷವಾಗಿ ಕಾಣುವುದು ವಿಚಿತ್ರ ಅಂತ. ಈಗ ಅವರು ಬರುವಾಗ ಬರ್ತಾ ನನ್ನ ಹತ್ರ ನೆನಪು ಮಾಡಿದರು, ಅವರು ಚೊಕ್ಕಾಡಿಗೆ ಬಂದವರು. ಚೊಕ್ಕಾಡಿಯಲ್ಲಿ ಅವರ ಅಕ್ಕನ ಮನೆ ಇದೆ, ಚಿಕ್ಕಮ್ಮನ ಮನೆ. ಚಿಕ್ಕಮ್ಮನ ಮನೆಗೆ ಅವರು ಬಂದದ್ದು, ಅವರು ಚಿಕ್ಕಮ್ಮನ ಮನೆಗೆ ಹೋಗಲಿಲ್ಲ, ನಮ್ಮ ಮನೆಗೆ ಬಂದಾಗ ಅವರು ಚಿಕ್ಕಮ್ಮನ ಮನೆಗೆ ಹೋದದ್ದು ಅಂತ. ಅಂದರೆ ಚೊಕ್ಕಾಡಿಗೆ ಬಂದದ್ದೇ ನಾನು ನಿಮ್ಮಲ್ಲಿ ಬರಲಿಕ್ಕಾಗಿ ಬಂದದ್ದು ಅಂತೇಳಿ ಆ ರೀತಿಯ ಒಂದು ವಾತಾವರಣ ಆವಾಗ ಇತ್ತು. ಇವಾಗ ಆ ರೀತಿಯ ವಾತಾವರಣ ನಾಶ ಆಗಿದೆ ಅಂತ ನಾನು ಹೇಳೋದಿಲ್ಲ, ಆದರೆ ಆ ರೀತಿಯ ವಾತಾವರಣ ನಾಶ ಆಗುತ್ತಾ ಇದೆ ಅನ್ನುವಂಥ ಒಂದು ಆತಂಕ ನಿರ್ಮಾಣ ಆಗಿದೆ ನನಗನ್ಸೋದು. ಬಟ್ ಇದರ ಬಗ್ಗೆ ಅಬ್ದುಲ್ ರೆಹಮಾನ್ ಹೆಚ್ಚು ಚೆನ್ನಾಗಿ ಹೇಳ್ಬೋದು ಅಂತ ಅನಿಸ್ತದೆ. ಅವರ ಕಮೆಂಟ್ ಏನು ಅಂತ ಕೇಳುವ. ಹೌದು, ಅಲ್ಲ, ಅವ್ರು ಹೇಳ್ತಾ ಇರೋದು ನಾಶ ಆಗಿದೆ ಅಂತ ಹೇಳ್ತಾ ಇಲ್ಲ. ಅಂದರೆ ಅವು ಸಮಾಜದಲ್ಲಿ ಸಂಪೂರ್ಣ ಹಿಂದೂ ಮುಸ್ಲಿಮರ ನಡುವಿನ ಸಂಬಂಧ ಕದಡಿ ಹೋಗಿ ಸಂಪೂರ್ಣ ನಾಶ ಆಗಿದೆ, ಇನ್ನು ಸಾಧ್ಯವೇ ಇಲ್ಲ ಅಂತ ಹೇಳುವಂಥ ಪರಿಸ್ಥಿತಿ ಇಲ್ಲ, ಬಂದಿಲ್ಲ, ಅಲ್ಲಿವರೆಗೆ ಬರಲಿಲ್ಲ. ಜನಗಳು ತಗೊಳ್ಳುವ ರೀತಿ ಕೆಲವರು ಆ ಥರ ಬಂದಿದೆ ಅಷ್ಟೇ. ಇನ್ನೂ ಸೌಹಾರ್ದದಲ್ಲಿರುವ ಜನ ಮೊದಲು ಇದ್ದರು, ಇವಾಗಲೂ ಇದ್ದಾರೆ. ಅದಕ್ಕೆ ಉದಾಹರಣೆ ನಾವು ಖಂಡಿತ. ನಾವು ನಮ್ಮ ಏರಿಯಾದಲ್ಲಿ, ನಮ್ಮ ಊರು ಒಂದು ಇಂಟೀರಿಯರ್, ಅಲ್ಲಿ ಮುಸ್ಲಿಮ್ಸ್ ಅನ್ನೋದು ನಾವೊಬ್ಬರೇ ಆ ಏರಿಯಾಕ್ಕೆ, ಆ ಊರಿಗೆ ಈಗಲೂ ಹಾಗೆ, ಆವಾಗಲೂ ಹಾಗೆ. ಸುಮಾರು ಒಂದು 1960ರಲ್ಲಿ ನಮ್ಮ ತಂದೆಯವರು ಅಲ್ಲಿ ಹೋಗಿ ಸೆಟ್ಲ್ ಆದರು. ಆವಾಗ ಅರಂತೋಡು ಪೇಟೆ ಅಂದರೆ ಗ್ರಾಮನೇ, ಆದರೆ ರೋಡಲ್ಲಿರೋ ಸ್ವಲ್ಪ ಜನ, ಮಸೀದಿ, ಊರವರು, ರೆಸಿಡೆನ್ಷಿಯಲ್ ಏರಿಯಾ ಎಲ್ಲದಕ್ಕೆ ಅದೊಂದು ಪೇಟೆ. ಅಲ್ಲಿಂದ ಬಿಟ್ಟು ಊರು ಅಂತ ಹೇಳ್ತಾರಲ್ಲ, ಊರಿಂದ ಒಳಗೆ ನಮ್ಮದು ಎಲಿಮಲೆಗೆ ಹೋಗುವಂಥದ್ದು ರೋಡು. ಆ ರೋಡಲ್ಲಿ ನಮ್ಮ ಮನೆ ಇರೋದು. ಸುತ್ತಮುತ್ತಲು ಗೌಡ್ರುಗಳೇ, ಹೆಚ್ಚಿನವರು ಗೌಡ್ರು, ಮ್ಯಾಕ್ಸಿಮಮ್ 99% ಗೌಡ್ರು. ಮತ್ತು ಇನ್ನು ಮುಂದಕ್ಕೆ ಹೋದರೆ, ಮರ್ಕಂಜಕ್ಕೆ ಹೋದರೆ ಮಲೆಕುಡಿಯ ಸಿಗ್ತಾರೆ. ಇವರ ಎಡೆಯಲ್ಲಿ ನಾವೊಬ್ಬರು ಒಂದು ಮನೆ ಇದ್ದಿತ್ತು. ಆವಾಗಲೂ ತಂದೆ ಎಲ್ಲರಿಗೂ ಬೇಕಾದವರೇ. ಇವಾಗಲೂ ತಂದೆ ತೀರ್ಕೊಂಡ ನಂತರ ಮಕ್ಕಳು ಕೂಡ ಎಲ್ಲರಿಗೂ ಬೇಕಾದವರೇ. ನಮ್ಮಿಂದಾಗಿ ಊರಲ್ಲಿ ಯಾರಿಗೂ ತೊಂದರೆ ಇಲ್ಲ, ಬೇರೆಯವರಿಂದ ಇಲ್ಲಿವರೆಗೆ ನಮಗೂ ತೊಂದರೆ ಆಗಿಲ್ಲ. ಆ ಥರ ನಡ್ಕೊಂಡಿದ್ದಾರೆ. ಜನಗಳು ಅದೇ ಥರ ಇದೆ. ಇದು ಕೆಲವು ಕಡೆ ಕೆಲವು ಪ್ರಾಬ್ಲಮ್ ಮಾಡಲಿಕ್ಕೆ ಅವತ್ತು ಜನ ಇದ್ದರು, ಇವತ್ತು ಇದ್ದಾರೆ. ಆದರೆ ಅದನ್ನು ಇವಾಗ ಹೈಲೈಟ್ ಜಾಸ್ತಿ ಆಗ್ತಾ ಇದೆ ಇಶ್ಯೂಗಳು. ಅಂದರೆ ಸೋಷಿಯಲ್ ಮೀಡಿಯಾದಿಂದಾಗಿ ಹಾಗೆ ಆಗ್ತಾ ಇದೆ. ಅಂದರೆ ಸಮಸ್ಯೆ ಜಾಸ್ತಿ ಆಗಲಿಲ್ಲ, ಸೋಷಿಯಲ್ ಮೀಡಿಯಾದಿಂದಾಗಿ ಹಿಂದಿನ ಒಂದೊಂದು ಸಣ್ಣ ಸಣ್ಣ ಸಂಘರ್ಷ, ಜಗಳ, ವೈಯಕ್ತಿಕ ಏನು ಮನಸ್ತಾಪಗಳಿವೆ, ಅವುಗಳು ಸೋಷಿಯಲ್ ಮೀಡಿಯಾದಿಂದಾಗಿ ಹೆಚ್ಚಾಗ್ತಾ ಇವೆ ಅಂತ ನೀವು ಹೇಳೋದು. ಜಾಸ್ತಿ ಅದು ಸಂಪೂರ್ಣ ಸರಿಯಾಗುತ್ತೆ ಸರ್. ಮತ್ತೆ ಇದನ್ನು ಕೆಡಿಸಲಿಕ್ಕೆ ಆವತ್ತಿಂದಲೇ ಕೆಲವರು ಬೆಂಕಿ ಭಾಷಣಗಾರರು, ಕೆಲವರು ಈ ಥರ ಉದ್ಯೋಗಗಾರರು ಎಲ್ಲ ಮೊದಲಿಂದಲೇ ಪ್ರಯತ್ನ ಮಾಡ್ತಾ ಇದ್ರು. ಅದು ಇವಾಗ ಬೀಜ ಬೆಳೆದಿದೆ, ಮರ ಆಗಿ. ಅಲ್ಲ, ಅದು ನಾವು ಕ್ಲಾಸಿಗೆ ಹೋಗುವಾಗಲೂ ಇತ್ತು, ಇಲ್ಲ ಅಂತಲ್ಲ, ಅದು ನಿಮಗೂ ಗೊತ್ತಿರುವಂಥದ್ದು. ನೀವು ಕೂಡ ನಮ್ಮ ವಯಸ್ಸಿನವರೇ. ಈಗ ಇದು ಹಿಂದೂ ಮುಸ್ಲಿಂ ಅಂತೇಳಿ ಹೇಳುವಂಥ ವಿಂಗಡಣೆಗಳು ಎಲ್ಲ ಇತ್ತು, ಇಲ್ಲೇ ಇಲ್ಲ ಅಂತೇಳಿ ಹೇಳುವಂಥದ್ದು ಏನಿಲ್ಲ. ಆವಾಗಲೂ ಬೆಂಕಿ ಭಾಷಣಗಳಿತ್ತು. ಆದರೆ ಆಗಿರುವ ಬದಲಾವಣೆ ಏನು ಅಂತೇಳಿದರೆ, ಈಗ ನಾವೆಲ್ಲರೂ ಕೂಡ ದೇಶ ವಿಭಜನೆಯ ಕಾಲಕ್ಕೆ ಮತೀಯ ಗಲಭೆಗಳಾದವು ಅನ್ನೋದನ್ನು ನೀವು ಓದಿದ್ದೀರಿ, ನಾನು ಓದಿದ್ದೇನೆ, ಅಬ್ದುಲ್ ರೆಹಮಾನ್ ಕೂಡ ಓದಿದ್ದಾನೆ. ನಮಗೆ ಸಮಸ್ಯೆ ಇರಲಿಲ್ಲ, ನಮಗೆ ಸಮಸ್ಯೆ ಆಗಲಿಲ್ಲ. ಯಾಕೆ ಆಗಲಿಲ್ಲ ಅಂದ್ರೆ, ಕೂತ್ಕೊಂಡು ಕೇಳಲಿಕ್ಕೆ, ಮಾಸ್ಟರ್ಗೆ ಪಾಠ ಮಾಡಲಿಕ್ಕೆ ತೊಂದರೆ ಇರಲಿಲ್ಲ. ಆದರೆ ಇವಾಗಿನ ನಾವು ಆವಾಗ ಅದನ್ನು ಇಶ್ಯೂ ಆಗಿ ನಾವು ಅಭ್ಯಾಸ ಮಾಡ್ತಾ ಇದ್ದೆವು. ಅದನ್ನು ನಾವು ಇಶ್ಯೂ ಆಗಿ ನೋಡ್ತಾ ಇದ್ದೇವೆ ಹೊರತು ನನ್ನ ಪಕ್ಕದಲ್ಲಿರುವುದೇ ಆ ಇಶ್ಯೂ ಅಂತೇಳಿ ಹೇಳಿ ನೋಡ್ತಾ ಇರಲಿಲ್ಲ. ಹಿಂದೂ ಮುಸ್ಲಿಮರ ನಡುವಿನ ಬಾಂಧವ್ಯಕ್ಕೆ, ಇದು ನಮ್ಮ ಕ್ಲಾಸ್ಮೇಟ್ಸ್ ನಡುವಿನ ಬಾಂಧವ್ಯಕ್ಕೆ ಯಾವ ಸಮಸ್ಯೆ ಇರಲಿಲ್ಲ. ಒಂದು ಇಶ್ಯೂವಿನ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇದ್ದೆವು. ಇವತ್ತು ಆ ಇಶ್ಯೂ ಅನ್ನೋದನ್ನು ಪರ್ಸನಲೈಸ್ ಮಾಡಲಾಗಿದೆ ಅಂತ, ಅದು ಪ್ರತಿಯೊಬ್ಬ ವ್ಯಕ್ತಿಯಲ್ಲಿಯೂ ಕೂಡ. ಈಗ ನೋಡಿ, ನಮ್ಮಲ್ಲಿ ಈ ಗಲಭೆಗಳು ಹೆಚ್ಚಾಗಿ, ಈಗ ದೇಶ ವಿಭಜನೆ ಸಂದರ್ಭದ ಗಲಭೆಯನ್ನೇ ನೀವು ತಗೊಂಡ್ರು, ಅದು ಹೈಯೆಸ್ಟ್ ಆಗಿರುವುದು ನಾರ್ತ್ ಇಂಡಿಯಾದಲ್ಲಿ. ನಾರ್ತ್ ಇಂಡಿಯಾವು ಎಲ್ಲ ಭಾಗಗಳು ಅಲ್ಲ, ಅಲ್ಲಿಯೂ ಕೂಡ ಎಲ್ಲ ಭಾಗಗಳಲ್ಲಿ ಆಗಿಲ್ಲ. ಹೆಚ್ಚು ಕಡಿಮೆ ಅದು ಈ ಕಾಶ್ಮೀರ ಬೆಲ್ಟು ಅಥವಾ ಒಂದು ಸ್ವಲ್ಪ ಈ ರಾಜಸ್ಥಾನ ಬೆಲ್ಟು, ಡೆಲ್ಲಿ, ಆಮೇಲೆ ಬಂಗಾಳ, ಈ ಬೆಲ್ಟಲ್ಲಿ ಜಾಸ್ತಿ ಆಗಿದೆ. ಸೌತಿಗೆ ಬಂದಾಗೆ ಅದು ಆಗಲಿಲ್ಲ, ಇಂಥದ್ದು ಏನು ಆಗಲಿಲ್ಲ.
ಈ ದಕ್ಷಿಣ ಕನ್ನಡ ಏರಿಯಾದಲ್ಲೆಲ್ಲ ಅಂಥ ದೊಡ್ಡ ಸಂದರ್ಭ ಸಮಸ್ಯೆಗಳು ಏನೂ ಆಗಿರಲಿಲ್ಲ. ಆವಾಗ ನಾವು ಇದನ್ನು ಸ್ಥಳೀಯವಾಗಿ ನೋಡಿದಾಗ ಒಬ್ಬ ಮುಸ್ಲಿಮು ಒಬ್ಬ ಹಿಂದೂವಿಗೆ ಫ್ರೆಂಡ್ ಆಗಿ ಕಾಣ್ತಾ ಇದ್ದ, ಹಾಗೆ ಮುಸ್ಲಿಮಿಗೆ ಹಿಂದೂ ಫ್ರೆಂಡ್ ಆಗಿ ಕಾಣ್ತಾ ಇದ್ದ. ಇಲ್ಲ ಅವ ಸರಿ ಇಲ್ಲ ಅಂತಲೂ ಕಂಡಿರ್ಬೋದು. ಸರಿ ಇಲ್ಲ ಅಂತ ಹೇಳಿದ್ರೆ ಈಗ ಪರ್ಸನಲ್ ಆಗಿ ಅವ ನನ್ನ ಬೇಲಿಯನ್ನು ತೆಗೆದು ಆಚೆ ಹಾಕಿದ್ದಾನೆ ಮಾರೆ, ಅವ ಬ್ಯಾರಿ ಸರಿ ಇಲ್ಲ, ಅವ ಬಟ್ಟ ಸರಿ ಇಲ್ಲ, ಈ ರೀತಿ ಮಾತಾಡಿಕೊಂಡಿರ್ಬೋದು. ಇಲ್ಲ ಅಂತ ನಾನು ಹೇಳೋದಿಲ್ಲ. ಆದರೆ ಅದು ಆ ಇಶ್ಯೂವೇ ಇಲ್ಲಿ ನನ್ನ ಪಕ್ಕದಲ್ಲೇ ಇದೆ, ನನ್ನ ಪಕ್ಕದ ಮನೆಯಲ್ಲಿರುವವನೇ ಒಬ್ಬ ಇಶ್ಯೂ, ಈಚೆ ಪಕ್ಕದಲ್ಲಿರುವವನೇ ಒಬ್ಬ ಇಶ್ಯೂ ಅನ್ನುವಂಥದ್ದು ಆಗಿರಲಿಲ್ಲ. ನಾವು ಕಾಲೇಜಿಗೆ ಹೋಗುವಾಗಲೂ ಕೂಡ ಆಗಿರಲಿಲ್ಲ. ಈಗ ನಾನು ಮತ್ತು ಅಬ್ದುಲ್ ರಹಿಮಾನ್ ಹೆಚ್ಚಾಗಿ ನಾವು ಜೊತೆಯಾಗಿ ಓಡಾಡ್ತಾ ಇದ್ದೆವು. ಈಗ ಇದು ಕ್ಲಾಸ್ ಬಿಟ್ಟ ತಕ್ಷಣ ಬಸ್ಸಿಗೆ ಓಡೋದು, ಅದು ಒಟ್ಟಿಗೆ ಹೋಗೋದು. ಆಮೇಲೆ ಮಧ್ಯಾಹ್ನ ಊಟಕ್ಕೆ ಹೋಗುವಾಗಲೂ ನಾವು ಒಟ್ಟಿಗೆ ಹೋಗೋದು. ಆಯಿತಾ, ನಾವು ಕೂತ್ಕೊಳ್ಳೋದು ನಮ್ಮದು ಒಂದೇ ಬೆಂಚಲ್ಲಿ ನಾವು ಕೂತ್ಕೊಳ್ತಾ ಇದ್ದದ್ದು, ಅಕ್ಕಪಕ್ಕದಲ್ಲೇ ಕೂತ್ಕೊಂಡಿದ್ದದ್ದು. ಅದು ನಮಗೆ ದಾಮೋದರ ಗೌಡರು ಪಾಠ ಮಾಡುವಾಗ ನಮ್ಮನ್ನಿಬ್ಬರನ್ನು ಅಡ್ರೆಸ್ ಮಾಡಿಕೊಂಡೇ ಮಾತಾಡಿಕೊಂಡಿದ್ದರು. ಅವರು ಅಬ್ದುಲ್ ರಹಿಮಾನ್, ಅರವಿಂದ್ ಅಂತೇಳಿ ಹೀಗೆ ಪಾಠ ಮಾಡಿಕೊಂಡಿದ್ದರು. ಅದಕ್ಕೆಲ್ಲ ಏನೂ ಸಮಸ್ಯೆ ಆಗಲಿಲ್ಲ. ಇಲ್ಲಿ ಇಶ್ಯೂವನ್ನು ಪರ್ಸನಲೈಸ್ ಮಾಡಿಕೊಂಡು ನನ್ನ ಪಕ್ಕದಲ್ಲಿರುವುದೇ ಒಂದು ಇಶ್ಯೂ ಅಂತೇಳಿ ಪರಿವರ್ತನೆ ಮಾಡಿರುವುದು ಈ ಕಾಲಮಾನದ ಸಮಸ್ಯೆಗಳ ಬೇಸು. ಹಾಗೆ ಅಂತೇಳಿ ಅದು ಎಲ್ಲ ರೀತಿಯಲ್ಲಿಯೂ ಆಗಿದೆ ಅಂತ ಕೇಳಿದರೆ ಎಲ್ಲ ರೀತಿಯಲ್ಲಿಯೂ ಆಗಿದೆ ಅಂತ ನಾನು ಭಾವಿಸುವುದಿಲ್ಲ. ಆದರೆ ಆಗಬೇಕೆಂದು ಬಯಸುವ ಮನಸ್ಸು ಇದೆ, ಆದರೆ ಆಗಿಲ್ಲ ಇನ್ನೂ ಕೂಡ. ಆ ರೀತಿಯಲ್ಲಿ ಸಾರ್ವತ್ರಿಕವಾಗಿ ಆಗಿದೆ ಅಂತ ಹೇಳಿ ನಾನು ಇವತ್ತಿಗೂ ಭಾವಿಸಲಿಕ್ಕೆ ತಯಾರಿಲ್ಲ. ಆಯಿತಾ, ಇದು ಅಬ್ದುಲ್ ರೆಹಮಾನ್ ಏನು ಹೇಳ್ತಾರೆ ಕೇಳಿ ನೋಡ್ಬೇಕು ಅದರ ಬಗ್ಗೆ. ಹೇಳಿ. ನನಗೆ ಅನಿಸುವುದು ಆ ರೀತಿಯಲ್ಲಿ. ನಿಮ್ಮ ಒಪಿನಿಯನ್ ಹೇಳಿ. ಸಮಸ್ಯೆಗಳು ಅವಾಗಲೂ ಇದೆ. ಅವಾಗಲೂ ಪುತ್ತೂರಿನ ಸೌಮ್ಯ ಭಟ್ಟದು ಕೊಲೆ, ಅತ್ಯಾಚಾರ ಮತ್ತು ಕೊಲೆ, ಆ ಇಶ್ಯೂ, ಅದಕ್ಕೆ ನಮ್ಮ ಕಾಲೇಜು ಕೂಡ ಅವತ್ತು ಪ್ರತಿಕ್ರಿಯಿಸಿ ಬಂದು ಘೋಷಣೆ ಮಾಡಿ ಸುಳ್ಯದಲ್ಲಿ ಒಂದು ಸಣ್ಣ ಗಲಾಟೆ ಕೂಡ ಆಗಿತ್ತು. ಆವಾಗಲೂ ಇವ್ರು ಹೇಳಿದಾಗೆ ಅದೊಂದು ಇಶ್ಯೂ ಆಗಿತ್ತೇ ಹೊರತು ಜೊತೆಯಲ್ಲಿದ್ದ ನನ್ನಂಥವ್ರನ್ನ ಟಾರ್ಗೆಟ್ ಮಾಡ್ತಾ ಇರಲಿಲ್ಲ. ಆವಾಗ ನಾನು ಆರಾಮಾಗಿ ಸ್ಕೂಲಿಗೆ ಕಾಲೇಜಿಗೆ ಹೋಗ್ತಾ ಇದ್ದೆ, ನಾನು ಅವ್ರ ಜೊತೆ ಹೋಗ್ತಾ ಇದ್ದೆ. ABP ಹುಡುಗರು ನಮ್ಮ ಜೊತೆ ಇದ್ದರು, ಅವ್ರ ಜೊತೆ ಒಟ್ಟಿನಲ್ಲಿ ಯಾವಾಗ ವೈಯಕ್ತಿಕವಾಗಿ ಯಾವುದೇ ದಾಳಿ ಇರಲಿಲ್ಲ. ಇವರು ಹೇಳಿದಾಗೆ ವೈಯಕ್ತಿಕ ದಾಳಿ ಇರಲಿಲ್ಲ ಆವಾಗ. ಮತ್ತೆ ಈಗ ವೈಯಕ್ತಿಕ ದಾಳಿಯ ಬಳಿಗೆ ಹೇಗೆ ಹೋಯ್ತು ಅಂತ, ಯಾಕೆ ಹೋಯ್ತು ಅನ್ನೋದನ್ನ ಈಗ ಅರವಿಂದ್ ಚೊಕ್ಕಡಿ ಅವರು ಹೇಳಬೇಕಾಗ್ತದೆ. ನನಗೆ ಅಷ್ಟು ಅಲ್ಲ, ಆ ಲೆವೆಲ್ಗೆ ಹೋಗೋದಕ್ಕೆ ಒಂದು ಅವರು ಕಾರಣ ಹೇಳಿದರು. ಸೋಷಿಯಲ್ ಮೀಡಿಯಾದಲ್ಲಿ ಒಂದು ವಿಜೃಂಭಣೆ ಮಾಡುತ್ತೆ ಯಾವುದಾದ್ರೂ ಒಂದು ಘಟನೆಯನ್ನು, ಅದೊಂದು ಸಮುದಾಯದ ಘಟನೆಯಾಗಿ. ಈ ಹಿಂದೆ ವ್ಯಕ್ತಿಯ ಘಟನೆ ನೀವು ಹೇಳಿದ ಹಾಗೆ ಹೇಳುವುದಾದರೆ ಅದು ವ್ಯಕ್ತಿ ಅದು ನನ್ನ ಬೇಲಿಯನ್ನು ಆಚೆ ತೆಗೆದು ಹಾಕಿದ ಅಂತ ಹೇಳಿದ್ರೆ ಆ ವ್ಯಕ್ತಿ ಮಾತ್ರ ಅದು ತೆಗೆದು ಹಾಕಿದ ಅಂತಲೇ ಹೇಳೋದು. ಇಡೀ ಅವ್ರು ತೆಗೆದು ಹಾಕಿದ್ರು ಅಲ್ಲ. ಈಗ ಅದು ಹಾಗೆ ಅಲ್ಲ, ಅದು ವ್ಯಕ್ತಿಯಿಂದ ಸಮುದಾಯಕ್ಕೆ ಜಾರ್ತಾ ಇದೆ. ಇದು ಹೇಗೆ ಅಂತ ಬೆಳೆಯುವ ಮಕ್ಕಳಲ್ಲಿ ವಿಷವನ್ನೇ ಬಿತ್ತುತ್ತಾ ಇದ್ದಾರೆ. ಅವರು ಏನು ತಿಳಿಬಾರದು, ಏನು ಮಾತಾಡಬಾರ್ದು, ಅದನ್ನೇ ಬೆಳಗ್ಗೆ ಮನೆಯಿಂದಲೂ ಅವರ ಅಕ್ಕಪಕ್ಕದವರು ಎಲ್ಲರೂ ಅದೇ ಸಿಗ್ತಾ ಇದೆ ಅವರಿಗೆ. ಆ ಥರ ಆಗಿದೆ. ವಿಷವಾಗಿ ಸಿಕ್ಕಿದ್ದು ಏನು ಒಳ್ಳೆ ವಿಷಯ ಸಿಗಬೇಕು ಅದು ಸಿಗ್ತಾ ಇಲ್ಲ ಸರ್. ಇದು ನಾವು ಸಮಸ್ಯೆ ಎಷ್ಟು ಹೇಳಿದ್ರು ಬೇಕಾದಷ್ಟು ಇರ್ತದೆ ನಮಗೆ. ಸೋಷಿಯಲ್ ಮೀಡಿಯಾದಲ್ಲಿ ರಾಶಿ ಸಿಗ್ತದೆ ಸರ್. ಇದಕ್ಕೆ ಒಂದು ಏನು ಎಷ್ಟು ಹೇಳಿದ್ರು ಕೂಡ ಎಲ್ಲರೂ ಕೂಡ ಪರಿಹಾರವನ್ನು ಬಯಸ್ತಾರೆ. ನನ್ನ ಮಗ ಈ ಸಮಾಜದ ಇಂಥ ಘರ್ಷಣೆ ಪೀಡಿತ ಸಮಾಜದಲ್ಲಿ ಬದುಕಬೇಕು ಅಂತ ನಾನು ಬಯಸಲ್ಲ, ಯಾರು ಕೂಡ ನಮ್ಮ ವಯಸ್ಸಿನ ಯಾರು ಕೂಡ ಬಯಸುವುದಿಲ್ಲ. ಅವನಿಗೆಲ್ಲ ಸೇಫರ್ ಝೋನನ್ನು ಹುಡುಕ್ತೇವೆ, ಒಂದು ಫಾರಿನ್ಗೆ ಕಳಿಸ್ತೇವೆ, ಕಲಿಯುವುದಾದ್ರೂ ದೂರ ಕಲೀಲಿ ಅಂತ ಹೇಳ್ತೇವೆ, ಹೀಗೆಲ್ಲ ನಾವು ಮಾಡ್ತೇವೆ. ಸೊ ಏನು ಮಾಡ್ಬೋದು ಇಂಥ ಸಮಸ್ಯೆಗಳಿಂದ ಹೊರಬರುವುದಕ್ಕೆ? ಸಾಮಾಜಿಕವಾಗಿ ನಾವು ಏನು ಪರಿಹಾರ ಕಂಡುಕೊಳ್ಬೋದು ಅಂತ ಒಂದು ನಾನು ಹೇಳೋದು, ಈಗ ನೀವು ಹೇಳುವ ಇಶ್ಯೂ ಈ ರೂಪಕ್ಕೆ ಬರುವುದಕ್ಕೆ ಮೂಲ ಇರುವಂಥದ್ದು ಮಾಧ್ಯಮಗಳಲ್ಲಿ. ನಾನು ಗುರುತಿಸಿದಾಗ ಎಲ್ಲಕ್ಕಿಂತ ಜಾಸ್ತಿ ಮಾಧ್ಯಮಗಳಲ್ಲಿ, ರಾಜಕೀಯಕ್ಕಿಂತ ಜಾಸ್ತಿ ಮಾಧ್ಯಮಗಳಲ್ಲಿ. ಇದು ಹೇಗಾಗ್ತದೆ ಗೊತ್ತುಂಟಾ? ಒಂದು ಸಲ ಇಲ್ಲಿ ಈ ಚರ್ಚ್ ದಾಳಿ ಆಗಿತ್ತು ಮಂಗಳೂರಲ್ಲಿ, ನೆನಪಿರ್ಬೋದು. ಆವಾಗ ಒಂದು ಪತ್ರಿಕೆಯಲ್ಲಿ ಒಂದು ಟೈಟ್ಲ್ ಹೆಡ್ಡಿಂಗ್ ಕೊಟ್ಟಿದ್ರು. ಏನು ಅಂತ ಹೇಳಿದ್ರೆ, ಸೌತ್ ಕೆನರಾ ವಿಲ್ ನೆವರ್ ಕಮ್ ಬ್ಯಾಕ್ ಅಂತೇಳಿ ಟೈಟ್ಲ್ ಕೊಟ್ಟಿದ್ದು. ಆಯಿತಾ? ಆದರೆ ವಾಸ್ತವಿಕವಾಗಿ ಆ ರೀತಿ ಇರಲಿಲ್ಲ. ಚರ್ಚ್ ದಾಳಿ ಆದದ್ದು ಹೌದು, ಗಲಾಟೆ ಆದದ್ದು ಹೌದು, ಎಲ್ಲ ಹೌದು. ಆದರೆ ಆ್ಯಸ್ ಎ ಹೋಲ್ ಆಗಿ ಎರಡು ಕಮ್ಯುನಿಟಿಗಳು ಡಿವೈಡ್ ಆಗಿ ಆ ರೂಪದಲ್ಲಿ ಸೌತ್ ಕೆನರಾ ವಿಲ್ ನೆವರ್ ಕಮ್ ಬ್ಯಾಕ್ ಅನ್ನೋ ಸ್ಥಿತಿ ಆಗಿರಲಿಲ್ಲ. ಇದು ಏನಾಗ್ತದೆ ಗೊತ್ತುಂಟಾ? ಈ ಕಿರಿಕಿರಿಗಳು, ಗಲಾಟೆಗಳು, ಕಚಪೆಚೆಗಳು ಆಗುವಂಥದ್ದು ಉಂಟಲ್ಲ, ದೇಶದ ಯಾವುದೋ ಒಂದು ಭಾಗದಲ್ಲಿ ಆಗ್ತಾನೆ ಇರ್ತದೆ. ಆಗೋದಿಲ್ಲ ಅಂತ ನಾವು ಹೇಳಲಿಕ್ಕೆ ಬರೋದಿಲ್ಲ, ಆಗ್ತದೆ. ಆದರೆ ಆದದ್ದನ್ನು ಎಂತ ಮಾಡೋದು ಗೊತ್ತುಂಟಾ? ಈ ಆದದ್ದನ್ನೆಲ್ಲ ಗುಡ್ಡೆ ಹಾಕಿ ತಕ್ಕೊಂಡು ಬಂದು ಅದನ್ನೇ ಒಂದು ಆಕೃತಿಯಾಗಿ ಮಾಡಿ ಪ್ರಾಜೆಕ್ಟ್ ಮಾಡ್ತಾ ಹೋಗೋದು.
ಆಯ್ತಾ. ಇದಕ್ಕಿಂತ ಭಿನ್ನವಾದಂಥದ್ದು ನಡೆದಿರ್ತದೆ ಆಯ್ತಾ. ಈಗ ಏನು ಮೊನ್ನೆ ಯಾವುದೋ ಒಂದು ಕಡೆಯಲ್ಲಿ ಆಯ್ತು, ಇದು ಹನುಮಾನ್ ಚಾಲೀಸ ಪಠಿಸುವಾಗ ಮುಸ್ಲಿಮರಲ್ಲಿ ಏನು ಶರ್ಬತ್ ವಿತರಣೆ ಇತ್ಯಾದಿಗಳು, ಮತ್ತೆ ನಮಾಜ್ ಮಾಡುವಾಗ ಇವರು ಹಿಂದೂಗಳು ಹೂ ಹಾಕಿದ್ರು, ಇಂಥ ಘಟನೆಗಳು ಆಯ್ತು. ಅಂಥದ್ದು ಜಾಸ್ತಿ ಆಗ್ತದೆ, ಆದರೆ ಅಂಥದ್ದನ್ನು ಹೇಳುವುದೇ ಇಲ್ಲ. ಸಮಸ್ಯೆ ಇರುವುದು ಎಲ್ಲಿ ಗೊತ್ತುಂಟ, ಅಂಥದ್ದನ್ನು ಹೇಳಲಿಕ್ಕೆ ತಯಾರಿಲ್ಲದೆ ಇರುವಂಥದ್ದು ಸಮಸ್ಯೆ ಆಗಿರೋದು ಆಯಿತಾ. ಆವಾಗ ಪರ್ಸನಲ್ ಆಗಿ ಗೊತ್ತಿದ್ದಾಗ ಮಾತ್ರ ವ್ಯಕ್ತಿಯ ಮೇಲೆ ವಿಶ್ವಾಸ ಬರೋದು ಅಂತ ಆಗ್ತದೆ. ಈಗ ನನಗೆ ಆದರೂ ಕೂಡ ನನಗೆ ಸಮಸ್ಯೆ ಏನು ಗೊತ್ತುಂಟ, ಈಗ ನಾನು ಅಬ್ದುಲ್ ರೆಹಮಾನ್ ಹತ್ರ ಮಾತಾಡ್ತೇವೆ, ನಾನು ಅಬ್ದುಲ್ ರೆಹಮಾನ್ ಹತ್ರ ಮಾತಾಡುವಾಗ ನಾವು ಹೇಗೆ ಮಾತಾಡಿಕೊಂಡಿದ್ದೆವು ಅಂತ ಹೇಳೋದನ್ನೆಲ್ಲ ಬಹುಶಃ ನಾವು ಇಲ್ಲಿ ಮಾತಾಡಲಿಕ್ಕೆ ಕಷ್ಟ, ಅದು ಆ ರೀತಿ ಮಾತಾಡೋದು ಕಷ್ಟ. ಆದರೆ ನಮಗದು ಡಿಸ್ಪ್ಯೂಟ್ ಆಗಲಿಲ್ಲ. ಯಾಕೆ ಡಿಸ್ಪ್ಯೂಟ್ ಆಗಲಿಲ್ಲ ಅಂದರೆ ನನಗೆ ಅವರನ್ನು ಗೊತ್ತುಂಟು, ಅವರನ್ನು ನನಗೆ ಗೊತ್ತುಂಟು. ಇವತ್ತು ನಾನು ಅದನ್ನು ಮಾತಾಡಿದಾಗ ಒಬ್ಬ ಮುಸ್ಲಿಂ ಅದನ್ನು ಹೇಗೆ ತಗೊಳ್ತಾನೆ ಅನ್ನುವುದನ್ನು ಯೋಚನೆ ಮಾಡಿ ಮಾತಾಡಬೇಕಾಗಿದೆ. ಹಾಗೆ ಯೋಚನೆ ಗೊತ್ತಿಲ್ಲದ ಒಬ್ಬ ಮುಸ್ಲಿಂ, ನನಗೆ ಗೊತ್ತಿರುವವನಿಗೆ ಸಮಸ್ಯೆ ಇಲ್ಲ, ಗೊತ್ತಿಲ್ಲದವನಿಗೆ ನಮಗೆ ಏನಾಗ್ತದೆ ಅಂದರೆ ಆ ಕಾಲಮಾನದ ಟ್ರೆಂಡ್ ಅಲ್ವಾ, ನಾವು ಸಹಜವಾಗಿ ಮಾತಾಡಿ ಬಿಡ್ತೇವೆ, ಆವಾಗ ಸಿಕ್ಕಾಕೊಂಡು ಬಿಡ್ತದೆ. ಆದರೆ ನಾವು ನಿಜವಾಗಿ ಆದರೂ ಅಂತರಂಗದಲ್ಲಿ ಅಂತ ಉದ್ದೇಶ ಇಟ್ಕೊಂಡು ಮಾತಾಡಿರೋದಿಲ್ಲ. ಆದರೆ ಅವರು ರಿಸೀವ್ ಮಾಡುವ ವಿಧಾನ ಆ ರೀತಿಯಲ್ಲಿ ಇರ್ತದೆ. ಹಾಗಾದ್ರೆ ಆ ರೀತಿ ರಿಸೀವ್ ಮಾಡೋದು ತಪ್ಪು ಅಂತ ಕೇಳಿದ್ರೆ ತಪ್ಪು ಅಂತ ನಾನು ಹೇಳೋದಿಲ್ಲ, ಯಾಕೆಂದ್ರೆ ಅಟ್ಮಾಸ್ಫಿಯರೇ ಆ ರೀತಿ ಕ್ರಿಯೇಟ್ ಆಗಿದೆ. ಹೀಗೆ ಕ್ರಿಯೇಟ್ ಆಗಿರುವ ಅಟ್ಮಾಸ್ಫಿಯರನ್ನು ಬದಲಾಯಿಸಬೇಕಾದ್ರೆ ಏನು ಮಾಡಬೇಕು, ಸೋಷಿಯಲ್ ಮೀಡಿಯಾಕ್ಕಿಂತ ಮೊದಲು ಮೀಡಿಯಾಕ್ಕೆ ಜಾಸ್ತಿ ಜವಾಬ್ದಾರಿ ಇದೆ, ಎಸ್ಟಾಬ್ಲಿಷ್ಡ್ ಮೀಡಿಯಾಕ್ಕೆ ಜವಾಬ್ದಾರಿ ಇದೆ. ಈ ಎಸ್ಟಾಬ್ಲಿಷ್ಡ್ ಮೀಡಿಯಾಗಳು ಏನಾಗಿವೆ ಇವತ್ತು ಅನೇಕ ಸಂದರ್ಭದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಬಂದದ್ದನ್ನೇ ಎಸ್ಟಾಬ್ಲಿಷ್ಡ್ ಮೀಡಿಯಾಗಳು ಕ್ಯಾರಿ ಮಾಡೋದು. ನಿಜವಾಗಿ ಏನಾಗಬೇಕು, ಎಸ್ಟಾಬ್ಲಿಷ್ಡ್ ಮೀಡಿಯಾ ಈಗ ಹಿಂದೂ ಪತ್ರಿಕೆಯಲ್ಲಿ ಬರ್ತದೆ, ಪ್ರಜಾವಾಣಿ ಪತ್ರಿಕೆಯಲ್ಲಿ ಬರ್ತದೆ, ಅಥವಾ ಇದು ಜಿ ಟಿ ವಿಯಲ್ಲಿ ಬರ್ತದೆ, ಇಂಡಿಯಾ ಟುಡೇಯಲ್ಲಿ ಬರ್ತದೆ, ಅದನ್ನು ಸೋಷಿಯಲ್ ಮೀಡಿಯಾ ಕ್ಯಾರಿ ಮಾಡ್ಕೊಳ್ಬೇಕು. ಅದಾದರೆ ಸರಿ. ಇದು ಹಾಗೆ ಅಲ್ಲ, ಇದು ಸೋಷಿಯಲ್ ಮೀಡಿಯಾದಲ್ಲಿ ಬಂದದ್ದನ್ನೇ ಅವು ಕ್ಯಾರಿ ಮಾಡ್ಕೊಳ್ತಾ ಹೋಗೋದು ಅಂತ. ನೆಟ್ಟಿಗರು ಹೀಗೆ ಹೇಳಿದರು ಅಂತೇಳಿ, ನೆಟ್ಟಿಗರು ಹೇಳುವುದಲ್ಲ, ನೀವು ಹೇಳಿಯಪ್ಪ ಮೊದಲು. ಯಾಕೆಂದ್ರೆ ಸುದ್ದಿ ಸಂಸ್ಥೆಗಳು ಅವು, ನೆಟ್ಟಿಗರು ಸುದ್ದಿ ಸಂಸ್ಥೆಗಳಲ್ಲ. ಸುದ್ದಿ ಸಂಸ್ಥೆಗಳಿಂದ ಎಲ್ಲಿ ಪ್ರಾಬ್ಲಮ್ ಆಗಿದೆಯೋ ಅದನ್ನು ರೀಬಿಲ್ಡ್ ಮಾಡಿಕೊಂಡು ಅಲ್ಲಿಂದ ಬರಬೇಕು, ಒಂದು ಪಾಯಿಂಟು. ಹಾಗಾದರೆ ಅದು ರೀಬಿಲ್ಡ್ ಮಾಡಿಕೊಂಡು ಬರಲಿಕ್ಕೆ ಎಲ್ಲರೂ ತಯಾರಾಗ್ತಾರಾ? ಮೀಡಿಯಾಕ್ಕೂ ಒಂದು ಧೋರಣೆ ಅನ್ನುವಂಥದ್ದು ಇರುವುದಿಲ್ವಾ? ಮೀಡಿಯಾಕ್ಕೂ ಒಂದು ಧೋರಣೆ ಇರ್ತದೆ, ಸಂಪಾದಕನಿಗೂ ಒಂದು ಧೋರಣೆ ಇರ್ತದೆ, ಒಬ್ಬ ವ್ಯಕ್ತಿಗೂ ಒಂದು ಧೋರಣೆ ಇರ್ತದೆ, ಅವ ಅದನ್ನು ಮಾಡ್ಬೋದು. ಆದರೆ ಇಲ್ಲಿ ಸದ್ಭಾವನೆಯನ್ನು ಬೆಳೆಸಬೇಕು ಅನ್ನುವ ಜನಗಳು ಇದ್ದಾರಲ್ಲ, ಅವರೂ ಮಾಡ್ಬೋದಲ್ಲ, ಅವರು ಮಾಡ್ಬೋದಲ್ಲ ಆ ಕೆಲಸವನ್ನು. ಈಗ ನಾವು ಸೋಷಿಯಲ್ ಮೀಡಿಯಾದಲ್ಲಿ ಅದು ಬರ್ತದೆ ಇದು ಬರ್ತದೆ ಎಲ್ಲ ಹೇಳ್ತೇವೆ. ಸೋಷಿಯಲ್ ಮೀಡಿಯಾದಲ್ಲಿ ಬಂದ ನೆಗೆಟಿವ್ ವ್ಯೂವಿಗೆ ನಾವು ರಿಯಾಕ್ಟ್ ಮಾಡ್ತೇವೆ ಹೊರತು ಅಲ್ಲಿ ಬಂದ ಪಾಸಿಟಿವ್ ಸ್ಟೋರಿಗಳಿಗೆ ನಾವು ರಿಯಾಕ್ಟ್ ಮಾಡೋದಿಲ್ಲ. ಸ್ವಲ್ಪ ಪಾಸಿಟಿವ್ ಸ್ಟೋರಿಗಳಿಗೆ ರಿಯಾಕ್ಟ್ ಮಾಡೋದಕ್ಕೆ ಇದು ಪ್ರಯತ್ನವನ್ನು ಪಡುವ. ಹೀಗೆ ಪ್ರಯತ್ನ ಮಾಡ್ತಾ ಮಾಡ್ತಾ ಒಂದು ಹಂತದಲ್ಲಿ ಎಂತ ಗೊತ್ತುಂಟ, ಒಂದು ಹ್ಯೂಮನ್ ನೇಚರ್ ಅನ್ನುವಂಥದ್ದು ಇದೆ. ಹ್ಯೂಮನ್ ನೇಚರ್ ಅಂದರೆ ಯಾರ ಹತ್ರವೇ ಆಗಲಿ ನಾವು ದ್ವೇಷ ಮಾಡಿಕೊಂಡು ದೀರ್ಘಕಾಲ ಬದುಕಲಿಕ್ಕೆ ಆಗುವುದಿಲ್ಲ. ಯಾಕೆಂದರೆ ನಾವು ಸಿಟ್ಟು ಮಾಡಿಕೊಂಡಿದ್ರೆ ನನಗೆ ಆಗದವ ಯಾರು ಅಂತ ಹೇಳೋದನ್ನು ನಾವು ಯಾವಾಗಲೂ ನೆನಪು ಮಾಡಿಕೊಂಡಿರಬೇಕು. ಅದು ಕಿರಿಕಿರಿ ಆಗ್ತದೆ, ಅವ ನನಗೆ ಆಗೋದಿಲ್ಲ, ಇವ ನನಗೆ ಆಗೋದಿಲ್ಲ, ಆಚೆವ ಆಗೋದಿಲ್ಲ, ಅಲ್ಲಿ ಹೇಗೆ ಹೋಗುವುದು, ಇದನ್ನೇ ಯೋಚನೆ ಮಾಡಿಕೊಂಡಿರಬೇಕು. ಅದು ಒಂದು ಹಂತದಲ್ಲಿ ಅದೊಂದು ಮಾನಸಿಕ ಆಯಾಸ ಉಂಟಾಗ್ತದೆ. ಈಗಾಗಲೇ ಕೆಲವು ಹಂತದಲ್ಲಿ ಆ ಮಾನಸಿಕ ಆಯಾಸವನ್ನು ಕಾಣ್ಬೋದು. ಒಂದು 2 ವರ್ಷ 4 ವರ್ಷಗಳ ಹಿಂದೆ ಇದ್ದಷ್ಟು ತೀವ್ರತೆಯಲ್ಲಿ ಈಗ ಇಲ್ಲ, ಒಂದು ಸ್ವಲ್ಪ ಕಾಮ್ ಡೌನ್ ಆಗಿದೆ. ಅದು ಇನ್ನೂ ಕಾಮ್ ಡೌನ್, ಒಂದು ಮಾನಸಿಕ ಆಯಾಸ. ಆ ಮಾನಸಿಕ ಆಯಾಸ ಆಗುವಾಗ ಅದಕ್ಕೊಂದು ಪಾಸಿಟಿವ್ ಡೈಮೆನ್ಷನನ್ನು ಕೊಡುವುದಕ್ಕೆ ಬೇಕಾದಂಥ ಬದಲಿ ಸಿದ್ಧತೆಗಳಾಗಬೇಕು. ಇಲ್ಲಿ ಇನ್ನೊಂದು ಏನಾಗ್ತಾ ಇದೆ ಅಂತ ಹೇಳಿದರೆ, ನಾವು ಪಾಸಿಟಿವ್ ಡೈಮೆನ್ಷನನ್ನು ಕೊಡಬೇಕು ಅಂತೇಳಿ ಹೊರಟವರು ಕೂಡ ಮತ್ತೊಂದು ರಾಜಕೀಯದ ಹಿಂಬಾಲಕರಾಗ್ತಾ ಹೋದರೆ ಅಲ್ಲಿ ಸಮುದಾಯದಲ್ಲಿ ಸೌಹಾರ್ದತೆ ಬರುವುದಿಲ್ಲ, ನೀವು ಇನ್ನೊಂದು ರಾಜಕೀಯವನ್ನು ಬೆಳೆಸಬಹುದು ಅಷ್ಟೇ. ಇದು ನನಗನಿಸ್ತದೆ. ನೀವು ಹೇಳೋದು ಇದು ನನಗೆ ಇನ್ನೊಂದು ಪರಿಹಾರ. ಇದು ನಮ್ಮ ದಕ್ಷಿಣ ಭಾರತವನ್ನು ನೋಡಿದರೆ ಅತ್ಯಂತ ಹೆಚ್ಚು ಇಂತಹ ಸಂಘರ್ಷದ ಸುದ್ದಿಗಳು ಬರೋದು, ಅತ್ಯಾಚಾರದ ಸುದ್ದಿಗಳು ಬರೋದು, ಇವೆಲ್ಲ ಉತ್ತರ ಭಾರತದಿಂದ. ಹೆಚ್ಚಿನ ವಿಡಿಯೋಗಳು ನೋಡಿ ಅತ್ಯಂತ ಕಲ್ಚರ್ಲೆಸ್ ಕೂಡ ಕಾಣುವುದು ನಮಗೆ ಉತ್ತರ ಭಾರತದ ವಿಡಿಯೋಗಳಿಂದ. ಆದರೆ ಸೋಷಿಯಲ್ ಮೀಡಿಯಾದಿಂದಾಗಿ ಅವು ದಕ್ಷಿಣ ಭಾರತಕ್ಕೂ ಬರುತ್ತೆ. ಎಲ್ಲ ಕಸಗಳು ಕೂಡ ಎಲ್ಲ ಕಡೆಗೂ ಹೋಗ್ತಾ ಇರುವಂಥ ಕಾಲ ಇದು. ಆದ್ದರಿಂದ ಅಲ್ಲಿಂದ ಪ್ರಭಾವಿತವಾಗಿ ಇಲ್ಲಿ ರಿಯಾಕ್ಟ್ ಆಗೋದು, ಇಲ್ಲಿ ರಿಯಾಕ್ಟ್ ಮಾಡ್ತೇವೆ. ವಿಷಯ ಇರುವುದಲ್ಲಿ, ಆದರೆ ರಿಯಾಕ್ಟ್ ಇಲ್ಲಿಂದ ಆಗುತ್ತೆ. ಸೋಷಿಯಲ್ ಮೀಡಿಯಾದಿಂದಾಗಿ ಅವುಗಳು ಆಗುತ್ತಾ, ಅಥವಾ ಈ ಹಿಂದೆ ಉತ್ತರ ಭಾರತದ ವಿಡಿಯೋಗಳು ನಮಗೆ ಬರೋದಕ್ಕೆ ಸೋಷಿಯಲ್ ಮೀಡಿಯಾ ಇರಲಿಲ್ಲ, ಆ ಕಾರಣದಿಂದಾಗಿ ನಮಗೆ ಗೊತ್ತಿಲ್ಲದೆ ಹೋಯ್ತಾ, ಅಥವಾ ಈ ದಕ್ಷಿಣ ಉತ್ತರ ಭಾರತದ ಕಲ್ಚರ್ಗಳಿಂದಾಗಿ ಇಂಥ ಪ್ರಾಬ್ಲಮ್ಗಳಾಗತ್ತಾ ಅಂತ? ಕಲ್ಚರು ಇಲ್ಲಿದು ಮೊದಲಿಂದಲೇ ಇತ್ತು, ಒಳ್ಳೆ ಕಲ್ಚರೇ ಇತ್ತು. ಇಲ್ಲಿಯ ಕಲ್ಚರ್ ಪರಸ್ಪರ ಹೊಂದಾಣಿಕೆ, ಒಪ್ಪಿಕೊಳ್ಳುವಂಥದ್ದು, ಸೇರಿಸಿಕೊಳ್ಳುವಂಥ ಒಂದು ಕಲ್ಚರು ಮೊದಲಿಂದ ಇತ್ತು. ಈಗ ಹಿಂದೂ ಮುಸ್ಲಿಂ ವಿಷಯ ಮಾತಾಡಬೇಕಾದ್ರೆ ನಾವು ಅದನ್ನೇ ಮಾತಾಡುವಾಗಲಿ 5ನೇ ಶತಮಾನದಲ್ಲಿ 6ನೇ ಶತಮಾನದಲ್ಲಿ ಭಾರತಕ್ಕೆ
ಮುಸ್ಲಿಮರು ಇರಲಿಲ್ಲ, ಅರಬಿಂದ ಇಲ್ಲಿಗೆ ಬಂದರು, ವ್ಯಾಪಾರಕ್ಕಾಗಿ ಬಂದರು. ಅವಾಗ ಚೇರಮಾನ್ ಪೆರುಮಾಳ್ ಅವರು ಅವರ ಆ ರಾಜರ ಅನುಯಾಯಿಗಳು ಅವ್ರನ್ನ ಸ್ವೀಕರಿಸಿದ್ರು. ಸ್ವೀಕರಿಸಿ ಅವರಿಗೆ ಇಲ್ಲಿ ಬಂದವರಿಗೆ ನೆಲೆ ಕೊಟ್ಟರು, ಮನೆ ಮಾಡಿ ಕೊಟ್ಟರು, ಅವರಿಗೆ ಉಳ್ಕೊಳ್ಳಿಕ್ಕೆ, ಆರಾಧನೆ ಮಾಡಲಿಕ್ಕೆ ಎಲ್ಲ ಇಲ್ಲಿನ ಸ್ಟೈಲ್, ಇಲ್ಲಿನ ಏನು ಸ್ಟೈಲ್ ಇದೆ ಅದೇ ಸ್ಟೈಲಲ್ಲಿ ಅವರಿಗೆ ಆರಾಧನಾಲಯಗಳನ್ನು ಮಾಡಿಕೊಟ್ರು. ಅಷ್ಟು ಮಾತ್ರ ಅಲ್ಲ, ಹುಡುಗಿಯನ್ನು ಹೆಣ್ಣನ್ನು ಕೊಟ್ಟರು, ಮದುವೆ ಮಾಡಿಸಿಕೊಟ್ರು, ಸೇರಿಸಿಕೊಂಡು. ಇತಿಹಾಸದಲ್ಲಿ ನಡೆದಿರುವುದನ್ನು ನಾವು ನಿರಾಕರಿಸಲು ಸಾಧ್ಯ ಇಲ್ಲ. ಹಿಂದೂ ಖಾಜಾ ಮೊಹಿನುದ್ದೀನ್ ಚಿಸ್ತಿ ಅಜ್ಮೀರ್ ಅಂತ ಹೇಳ್ತೀವಿ ನಾವು, ಅವರನ್ನು ಕೂಡ ಸೇರಿಸಿ ಏನು ತೊಂದರೆಗಳಿರ್ಲಿಲ್ಲ. ಅಂದ್ರೆ ಅಷ್ಟು ದೊಡ್ಡ ವಿಶ್ವಾಸದಿಂದ ಇಲ್ಲಿಯ ಹಿಂದೂಗಳು ಮುಸ್ಲಿಮರನ್ನ ಸ್ವೀಕರಿಸಿ, ಅದೇನು ಭಾಷೆ ಗೊತ್ತಿಲ್ಲ, ಇವರ ಉಡುಪಲ್ಲ, ಇವರ ಕಲ್ಚರ್ ಅಲ್ಲ, ಇವರ ಆಹಾರ ಅಲ್ಲ, ಇವು ಯಾವುದೂ ಅಲ್ಲದ ಒಬ್ಬ ಅಪರಿಚಿತ ವ್ಯಕ್ತಿಯನ್ನ ಇಲ್ಲಿಯ ಕರಾವಳಿಯ ಹಿಂದೂಗಳು ಎಷ್ಟು ಪ್ರೀತಿಸಿದ್ರು ಅಂತ ಹೇಳಿದ್ರೆ ಎಲ್ಲವನ್ನ ಕೊಟ್ಟರು ಅಂತ ಹೇಳ್ಬೋದು. ಅಂದ್ರೆ ಹೆಣ್ಣು ಕೊಟ್ಟಿದ್ದಾರೆ, ಜಾಗ ಕೊಟ್ಟಿದ್ದಾರೆ, ಇರ್ಲಿಕ್ಕೆ ಮನೆ ಕೊಟ್ಟಿದ್ದಾರೆ, ವ್ಯಾಪಾರ ಮಾಡೋದಕ್ಕೆ ವ್ಯಾಪಾರ ಕೊಟ್ಟಿದ್ದಾರೆ, ಎಲ್ಲವನ್ನ ಕೊಟ್ಟಿದ್ದಾರೆ. ಅದು ಯಾರು ಈಗಿನ ಪೀಳಿಗೆಗೆ ಅವೆಲ್ಲವನ್ನ ಹೇಳಬೇಕು ನಾವು. ಅದರಲ್ಲಿ ನಾನು ಕೂಡ ನಮ್ಮ ಪಾತ್ರ ಕೂಡ ಇದೆ. ಇಲ್ಲಿಯ ಹೊಸ ಪೀಳಿಗೆಗೆ ಈ ಹಿಂದಿನವರು ಹೇಗೆ ನಮ್ಮನ್ನ ಪ್ರೀತಿಸಿದ್ರು ಅದನ್ನ ಹೇಳ್ಬೇಕು. ಅದರ ಜೊತೆಗೆ ಏನಾಗಿದೆ ನಾನು ಕಂಡುಕೊಂಡಿರೋದು ಏನಂದ್ರೆ, ನಾವು ಪರಸ್ಪರ ಅರವಿಂದ್ ಹೇಗಿದ್ದಾರೆ ಅದೇ ತರ ನಾನು ಸ್ವೀಕರಿಸಬೇಕು. ನನ್ಗೆ ಅನಿಸಿದಾಗೆ ಅವರು ಇರ್ಬೇಕು ಅನ್ನೋದು ತಪ್ಪು. ಅವರು ಹೇಗಿದ್ದಾರೆ ಅವ್ರನ್ನ ಅದೇ ರೀತಿಯಲ್ಲಿ ಗೌರವಿಸುವುದು ನನ್ನ ಕರ್ತವ್ಯ. ಅವರ ವಿಚಾರಧಾರೆ ಅವರದು, ಅವರ ನಂಬಿಕೆ ಅವರದು, ಅವರು ಯಾರನ್ನು ಯಾವುದನ್ನು ಅನುಸರಿಸ್ತಾರೆ ಅದು ಅವರದ್ದು. ನಾವು ಅದನ್ನು ಹಾಗೆ ಸ್ವೀಕರಿಸುವುದಕ್ಕೆ ಕಲಿಬೇಕು, ಸ್ವೀಕರಿಸಬೇಕು. ಅದನ್ನ ಹೇಳೋದು ಸೌಹಾರ್ದತೆ ಅನ್ನೋದು. ಇಲ್ಲ ಇದೆ ನನ್ನ ತರ ಅವರು ಇರ್ಬೇಕು ಅನ್ನೋದು ಸೌಹಾರ್ದ ಅದಲ್ಲ. ಅದೇ ತರ ನಾನು ಹೇಗಿದ್ದೀನಿ ಅದೇ ತರ ಅವರು ಸ್ವೀಕರಿಸ್ತಾರೆ. ಆ ಸ್ವೀಕರಿಸುವುದರಿಂದ ಸೌಹಾರ್ದತೆ ಬರ್ಬೇಕು. ಮತ್ತೆ ಬೇರೆ ತೋರಿಕೆಯಿಂದ ಒಬ್ಬರ ಟೊಪ್ಪಿ ಇಡುದು, ಇನ್ನೊಬ್ಬರ ನಾಮ ಹಾಕುವುದು, ಇದರಿಂದ ಮಾಡುವಂತದ್ದು ಅರವಿಂದ್ ಚಕ್ಕಾಡಿಗಾರಿಗಾಗಿ ನಾನು ಆ ದಿನ ಒಂದು ಅವರ ಹಾಗೆ ನಡ್ಕೊಳ್ಳೋದು, ಅವ್ರಿಗೆ ಬೇಕಾದಾಗೆ ನಡ್ಕೊಳ್ಳೋದು, ಇನ್ನೊಂದು ಕಡೆ ಹೋದಾಗ ಇನ್ನೊಬ್ಬರಿಗೆ ಬೇಕಾದಾಗೆ ನಡ್ಕೊಳ್ಬೇಕಾಗ್ತದೆ. ಹೌದು, ತೋರಿಕೆ ಮಾತ್ರ ಅಲ್ಲ, ಅದು ತೊಂದರೆ ಮಾಡುತ್ತೆ ಸಮಾಜಕ್ಕೆ. ಎಸ್ ಸರ್. ನನಗೆ ಇನ್ನೊಂದು ಪ್ರಶ್ನೆ ಇದೆ. ನಾವು ಹೆಚ್ಚು ಈ ನಮ್ಮ ಆಲೋಚನೆಗಳಿದೆ, ನಾನು ಗ್ರಹಿಸ್ಕೊಂಡದ್ದು ನಮ್ಮ ಆಲೋಚನೆಗಳು ಪುರುಷರ ರೀತಿಯಲ್ಲಿ ಈಗೆಲ್ಲ ಗಲಾಟೆ ಎಲ್ಲ ಮಾಡೋದು ಪುರುಷರು ಸರ್. ಹೆಚ್ಚು ಈ ಏನು ಹೊರಗಡೆ ವಿಡಿಯೋದಲ್ಲಿ ಎಲ್ಲ ನೋಡ್ತಾ ಇದ್ದೇವೆ, ಬೆಂಕಿ ಭಾಷಣಗಳು ಇವೆಲ್ಲ ಇದೆ, ಎಲ್ಲ 99.9 ಕೂಡ ಪುರುಷರೇ. ಆದರೆ ಮಹಿಳೆಯರ ಮನಸ್ಥಿತಿ ಏನಿರ್ಬೋದು ಅಂತ ಯಾಕೆ ನಾನು ಈ ಪ್ರಶ್ನೆ ಕೇಳಿದ್ದು, ಇವತ್ತು ಬೆಳಿಗ್ಗೆ ನನ್ನ ಮಗಳು ಪತ್ರಿಕೆ ಓದ್ತಾ ಇದ್ಲು, ಹಿಂದೂ ಪತ್ರಿಕೆ. ನಾನು ಇಲ್ಲಿಂದ ಓದಿ ಮನೆಗೆ ಕೊಂಡು ಹೋಗ್ತೇನೆ, ಮಕ್ಕಳು ಓದಲಿ ಅಂತ. ಇವತ್ತೆಲ್ಲ ತೆಗೆದು ಓದಿ ಹೇಳಿದಳು, ಪಪ್ಪ ನನಗೆ ಇವತ್ತಿನ ಪತ್ರಿಕೆಯಲ್ಲಿ ಅತ್ಯಾಚಾರ ಒಂದು ಕಾಣುವುದಿಲ್ಲ ಅಂತ. ನಾನೆಲ್ಲ ಅಷ್ಟು ಬೇಗ ಓದಿದ್ದೆ ಅಂತ ಕೇಳಿದೆ. ನಿನಗೆ ಅಷ್ಟು ಬೇಗ ನೀನು ಹೇಗೆ ಪಿಕ್ ಮಾಡಿದ್ದು? ಒಂದು ಕಾಲು ಗಂಟೆ ಓದಲಿಲ್ಲ ಅವಳು. ಅದು ನನಗೆ ಗೊತ್ತಾಗ್ತದೆ ಅಂತ ಹೇಳಿದ್ರು. ಹೇಗೆ ಅಂತ ಹೇಳಿದ್ರೆ, ಅದು ಅತ್ಯಾಚಾರದ ಸುದ್ದಿ ಸಾಮಾನ್ಯರಾದರೆ ಒಂದು ಕಾಲಮಲ್ಲಿ ಸೈಡಲ್ಲಿ ಬರ್ತದೆ, ನಿರ್ಭಯ ಎಲ್ಲ ಆದರೆ ಕವರ್ ಪೇಜಲ್ಲಿ ಬರ್ತದೆ, ಇವತ್ತು ಎಲ್ಲೂ ಇಲ್ಲ ಅಂತ ಹೇಳಿದರು. ಅಂದರೆ ನಾನು ಹೇಳೋದು ಈ ಪೀಳಿಗೆ ಇದೆಯಲ್ಲ, ಯಾವುದು ಈ ನನ್ನ ಮಗಳು 9ನೇ ಕ್ಲಾಸು, ಈ ಪೀಳಿಗೆಯ ಮಕ್ಕಳಿಗೆ ಅವರಿಗೆ ಹೆಣ್ಮಕ್ಳು ಆ ಥರದಲ್ಲಿ ಆಲೋಚನೆ ಮಾಡ್ತಾ ಇದ್ದಾರೆ. ಅವರಿಗೊಂದು ಸಣ್ಣ ಮಟ್ಟದ ಭಯ ಇದೆ, ರೇಪ್ನ ಬಗ್ಗೆ ಭಯ ಇದೆ. ಈ ಸಮಾಜದ ನಾವು ಗ್ರಹಿಸಿದಂತೆ ಕಮ್ಯುನಲ್ನ ಭಯ ಅಲ್ಲ ಅವರಿಗೆ, ಆ ಮಕ್ಕಳಿಗೆ ಅದರ ಬಗ್ಗೆ ದೊಡ್ಡ ಮಟ್ಟದಲ್ಲಿ ಪ್ರೊಜೆಕ್ಟ್ ಆಗಿದೆ ಅಂತ ನಾನು ಭಾವಿಸ್ತಾ ಇದ್ದೇನೆ. ಅಂದರೆ ಮಹಿಳೆಯರ ದೃಷ್ಟಿಯಿಂದ ನೋಡುವಾಗ ಈ ಸಮಾಜವನ್ನು ನಿಜವಾಗಿ ಪೊರಿಬೇಕಾದರೂ ಮಹಿಳೆಯರು ಅಂತ ನಾನು ಭಾವಿಸ್ತೇನೆ. ನಮ್ಮ ಮನೆಯಲ್ಲಿ ಮಕ್ಕಳನ್ನು ಬೆಳೆಸುವುದು, ಈ ಸಮಾಜಕ್ಕೆ ಪೂರಕವಾದ ಒಂದು ಒಳ್ಳೆಯ ವ್ಯಕ್ತಿತ್ವವನ್ನು ಸಮಾಜಕ್ಕೆ ಕೊಡುವುದು ಮಹಿಳೆಯರೇ. ಸೊ ಅವರ ದೃಷ್ಟಿಕೋನದಲ್ಲಿ ಹೇಗೆ ಇರ್ಬೋದು, ಹೇಗೆ ಆಲೋಚಿಸ್ಬೋದು ಅಂತ, ಅವರು ಈ ಸಮಾಜಕ್ಕೆ ಒಂದು ಒಳ್ಳೆಯ ಕೊಡುಗೆಯನ್ನು ಕೊಡಬಹುದು, ಆದರೆ ಹೇಗೆ ಅದು ಇರ್ಬೋದು, ಅವರು ಹೇಗೆ ಆಲೋಚಿಸ್ತಾ ಇರ್ಬೋದು ಈ ಸಮಾಜವನ್ನು, ನಮ್ಮನ್ನು ನೋಡಿಕೊಂಡು, ಈ ಗಲಾಟೆ ಮಾಡುವ ಪುರುಷರನ್ನು ನೋಡಿಕೊಂಡು ಹೇಗೆ ನೋಡ್ತಾ ಇರ್ಬೋದು. ಅಲ್ಲ, ಗಲಾಟೆ ಮಾಡೋದು ಬರೀ ಪುರುಷರೇ ಅಂತ ಹೇಳಲಿಕ್ಕೆ ಆಗೋದಿಲ್ಲ, ಪುರುಷರ ಹಿಂದೆ ಮಹಿಳೆಯರು ಕೂಡ ಇರ್ತಾರೆ. ಆದರೆ ನೀವು ತೆಕ್ಕೊಂಡ ಇಶ್ಯೂಗೆ ನಾನು ಒಂದೇನು ಹೇಳೋದು ಅಂತ ಹೇಳಿದ್ರೆ, ಇವತ್ತು ಯಾವ ಗಲಾಟೆಗಳ ಬಗ್ಗೆ ಎಲ್ಲ ಡಿಸ್ಕಷನ್ಗಳಾಗ್ತಾವೋ ಅದೇ ರೀತಿಯಲ್ಲಿ ಈ ಅತ್ಯಾಚಾರ ಅಥವಾ ಅಪರಾಧಿ ಪ್ರವೃತ್ತಿಗಳು ಕಾಣಿಸಿಕೊಳ್ತಾವ. ಇದರಲ್ಲಿ 2 ಪ್ರಧಾನವಾದ ಅಂಶಗಳಿವೆ. ಯಾವುದೇ ಅಪರಾಧಗಳು ನಡೆದರೂ ಕೂಡ ಕಮ್ಯುನಲೈಸ್ ಮಾಡಿ ಅದನ್ನು ಸಮರ್ಥಿಸಿಕೊಳ್ಳೋದು. ಈಗ ಒಂದು ಅತ್ಯಾಚಾರ ಮಾಡಿದರೆ, ಒಬ್ಬ ಮುಸ್ಲಿಂ ಮಾಡಿದರೆ ಒಂದಷ್ಟು ಜನ ಅದಕ್ಕೆ ಸಮರ್ಥನೆ ಮಾಡಲಿಕ್ಕೆ ಮುಸ್ಲಿಮರ ಕಡೆಯಿಂದ ಬಂದು, ಒಬ್ಬ ಹಿಂದೂ ಮಾಡಿದರೆ ಒಂದಷ್ಟು ಕಡೆಯಿಂದ ಹಿಂದೂಗಳು ಅದನ್ನು ಸಮರ್ಥಿಸಿಕೊಳ್ಳಿಕ್ಕೆ ನೀವು ಮಾಡಲಿಲ್ವಾ, ನೀವು ಮಾಡಲಿಲ್ವಾ, ಇದು ಎಷ್ಟು ನೀನು ಮಾಡಲಿಲ್ವಾ ಅಂತ ಹೇಳಿದ್ರೆ ನಾನು ಮಾಡ್ತಾನೆ ಇರೋದಕ್ಕೆ ಸಮರ್ಥನೆ. ಕದ್ರು ಕೂಡ ಹಾಗೆ, ಜೈಲಿಗೆ ಹೋದ್ರು ಕೂಡ ಹಾಗೆ. ಆಯ್ತಾ, ರೋಡ್ ಅಲ್ಲಿ ಒಂದು ಆಕ್ಸಿಡೆಂಟ್ ಆದ್ರೂ ಕೂಡ ಅಲ್ಲಿ ನೋಡೋದು ಹಿಂದೂ ಮುಸ್ಲಿಂ ಜನ ಸೇರ್ತಾರೆ. ನ್ಯಾಯದ ರೀತಿಯಲ್ಲಿ ಹೋಗುದೇ ಇಲ್ಲ, ನ್ಯಾಯಬದ್ಧವಾಗಿ ಹೋಗುದಿಲ್ಲ. ಇದು ಒಂದು ಇಶ್ಯೂ. ಈ ಇಶ್ಯೂಗೆ ಇದು ಒಂದನೇ ಅಂಶ. ಎರಡನೇ ಅಂಶ, ಇವತ್ತಿನ ಈ ಕೋಮು ಸಾಮರಸ್ಯವನ್ನು ಹದಗೆಡಿಸುವ ಪರಿಸ್ಥಿತಿ,
ಅಥವಾ ಅತ್ಯಾಚಾರ ಅಥವಾ ಇನ್ನಿತರೆ ಅಪರಾಧಗಳು, ಮಾದಕ ದ್ರವ್ಯಗಳು ಇತ್ಯಾದಿ ಅಪರಾಧಗಳು, ಕೊಲೆ ಇಂಥದ್ದು ಅಪರಾಧಗಳು, ಇದು ಎಲ್ಲದಕ್ಕೂ ಇರುವಂಥ ಒಂದೇ ಒಂದು ಕಾರಣ ಏನು ಅಂತೇಳಿದರೆ ಸಮಾಜದಲ್ಲಿ ಹಣದ ಶಕ್ತಿ ಜಾಸ್ತಿಯಾಗಿರುವುದು, ನೈತಿಕತೆಯ ಶಕ್ತಿ ಕುಸಿದಿರುವುದು. ಇಲ್ಲಿ ರೀಬಿಲ್ಡ್ ಮಾಡಬೇಕಾದ್ದು ನೈತಿಕತೆಯ ಶಕ್ತಿಯನ್ನು ರೀಬಿಲ್ಡ್ ಮಾಡಬೇಕಾದಂಥದ್ದು. ಆಯಿತು, ಈಗ ನನಗೆ ನಿಮ್ಮ ಹತ್ರ ವಿರೋಧ ಇದೆ ಅಂತ ಅಂದುಕೊಳ್ಳುವ, ಅಥವಾ ನನಗೆ ಅಬ್ದುಲ್ ರೆಹಮಾನ್ ಹತ್ರ ವಿರೋಧ ಇದೆ ಅಂತ. ವಿರೋಧವನ್ನು ಮಾಡಲಿಕ್ಕೆ ನಾನು ಯಾವ ಎಕ್ಸ್ಟೆಂಟ್ವರೆಗೆ ಹೋಗ್ಬೋದು? ಅದಕ್ಕೊಂದು ಲೈನ್ ಉಂಟ, ಬಾರ್ಡ್ರ್ ಉಂಟಲ್ಲ. ಎಲ್ಲವರೆಗೆ ಹೋಗ್ಬೋದು? ಬೈಬೋದು, ಆರೋಪ ಮಾಡ್ಬೋದು, ಗಲಾಟೆ ಮಾಡ್ಬೋದು, ಪ್ರತಿಭಟನೆ ಮಾಡ್ಬೋದು, ಮನೆ ಎದುರು ಬಂದು ಧರಣಿ ಕೂತ್ಕೊಳ್ಬೋದು, ಇಷ್ಟು ಮಾಡ್ಬೋದು. ಇದಕ್ಕಿಂತಲೂ ಜಾಸ್ತಿಗೆ ನಾನು ಹೋಗಬಾರ್ದು ಅಂತ ಹೇಳುವಂಥದ್ದೇ ಒಂದು ನೈತಿಕತೆಯ ಎಚ್ಚರ. ಈ ನೈತಿಕತೆಯ ಎಚ್ಚರ ಅನ್ನೋದು ಎಲ್ಲ ಸಮುದಾಯಗಳಲ್ಲಿ ಬೆಳೆಯಬೇಕಾದ ಅವಶ್ಯಕತೆ ಇದೆ. ಇದನ್ನು ಬೆಳೆಯಿಸುವುದರಲ್ಲಿ ಮಹಿಳೆಯರ ಪಾತ್ರ ತುಂಬ ದೊಡ್ಡದಿದೆ. ಎರಡನೇದು, ಈ ಅಪರಾಧಿಕ ಪ್ರವೃತ್ತಿಗಳು, ಅತ್ಯಾಚಾರವು ಸೇರಿದ ಹಾಗೆ ಇದೆಲ್ಲದನ್ನು ನೀವು ಸಾಮಾನ್ಯವಾಗಿ ನೋಡಿ, ಜನರಲ್ಲಾಗಿ ನೋಡಿದರೆ ವಿಶೇಷ ಪ್ರಕರಣ ಬೇರೆ ಇರ್ಬೋದು, ದ್ವೇಷ ಇದ್ದಾಗ. ಇಲ್ಲದಿದ್ದರೆ ಅಪರಾಧ ಪ್ರಕರಣ ಮಾಡುವಾಗ ಅಪರಾಧವನ್ನು ಮಾಡುವಂಥ ವ್ಯಕ್ತಿ ಮಾದಕ ದ್ರವ್ಯವನ್ನು ಸ್ವೀಕರಿಸಿಯೇ ಇರ್ತಾನೆ. ಯಾಕೆಂದರೆ ಮಾನಸಿಕ ಸ್ಥಿಮಿತ ಇದ್ದಾಗ ಅಪರಾಧ ಮಾಡಲಿಕ್ಕೆ ಆಗುವುದಿಲ್ಲ, ಮಾನಸಿಕ ಸ್ಥಿಮಿತವನ್ನು ವಿಚಲನೆ ಮಾಡಿದಾಗ ಆಗುವುದು. ಈ ಮಾದಕ ದ್ರವ್ಯದ ಹಾವಳಿಯನ್ನು ತಡೆಯಬೇಕು. ಮಾದಕ ದ್ರವ್ಯದ ಹಾವಳಿಯನ್ನು ತಡೆಯುವುದು ಈ ಕೋಮು ಸಾಮರಸ್ಯವನ್ನು ಸಾಧಿಸುವುದಕ್ಕಿಂತಲೂ ಕಷ್ಟದ ಕೆಲಸ. ಯಾಕೆಂತ ಹೇಳಿದ್ರೆ ಇದರಲ್ಲಿ ಎಲ್ಲರೂ ಇದ್ದಾರೆ. ಹೌದು ಹೌದು, ಅದಕ್ಕೆ ಧರ್ಮ ಕೂಡ ಇಲ್ಲ, ಎಲ್ಲ ಧರ್ಮದ ಎಲ್ಲ ಇದ್ದಾರೆ. ಅಂಥ ಕ್ರೈಮಿಗೆ ಬೇಸ್ ಆಗಿರುವಂಥ ಅನೈತಿಕತೆಯನ್ನು ನಿವಾರಿಸುವುದರಲ್ಲಿ ಮಹಿಳೆಯರ ಪಾತ್ರ ಇದೆ, ಒಂದು ಅವರ ಪಾತ್ರ. ಎರಡನೆಯದು, ಮಹಿಳೆಯರ ಸುರಕ್ಷತೆ ಕೂಡ ನೈತಿಕತೆಯನ್ನು ಆಧರಿಸಿದೆ. ಮಹಾತ್ಮ ಗಾಂಧಿಯವರು ಒಬ್ಬ ಮಹಿಳೆ ಏಕಾಂಗಿಯಾಗಿ ನಡುರಾತ್ರಿಯಲ್ಲಿ ಹೋಗುವಂಥ ಸಮಾಜ ಬರಬೇಕು ಅಂತ ಹೇಳಿದರೆ ಅದರ ಅರ್ಥ ಎಂಥದ್ದು? ಪೊಲೀಸರಿಲ್ಲದೆ ಯಾವಾಗ ಸಾಧ್ಯ ಆಗ್ತದೆ? ಎಲ್ಲ ಪುರುಷರು ಕೂಡ ಸ್ವಯಂ ಶಿಸ್ತಿನಿಂದ ವರ್ತಿಸುವ ನೈತಿಕತೆ ಬಂದಾಗ ಅದು ಸಾಧ್ಯ ಆಗ್ತದೆ ಅಲ್ವಾ? ಇಲ್ಲಿ ಗಂಡು ಮಕ್ಕಳಲ್ಲಿಯೂ ಬೆಳೆಯಬೇಕಾದ ನೈತಿಕತೆಯೇ, ಹೆಣ್ಣು ಮಕ್ಕಳಲ್ಲಿಯೂ ಬೆಳೆಯಬೇಕಾದ ನೈತಿಕತೆಯೇ, ಹೆಣ್ಣು ಮಕ್ಕಳು ತಾಯಂದಿರಾಗಿ ಬೆಳೆಸಬೇಕಾದ್ದು ನೈತಿಕತೆಯೇ. ಈ ಮೂರು ಅಂಶ ನಾನು ಅದರಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ನೀವು ಏನು ಹೇಳ್ತೀರಿ ನಿಮ್ಮ ಪ್ರಕಾರ? ಅಲ್ಲ, ನೀವು ನಿಮ್ಮ ಈ ಇಡೀ ಇಶ್ಯೂವನ್ನು ಎತ್ಕೊಂಡ್ರೆ, ಈಗ ನೀವು ಹಳತ್ತು ನಾವು 25 ವರ್ಷಗಳಿಂದ ಹೀಗಿದ್ವಿ ಹಾಗಿದ್ವಿ ಎಲ್ರಿಗೂ ಅಂಥದ್ದೊಂದು ಎಲ್ಲರ ಲೈಫಲ್ಲಿಯೂ ಅಂಥದ್ದಿದೆ. ಬಟ್ ಅದು ಈಗ ಕದಡಿದೆ ಅಂತ ನಾವು ಮಾತಾಡ್ತಾ ಇದ್ದೀವಿ. ಈ ಕದಡಿದನ್ನೇ ರೀಬಿಲ್ಡ್ ಮಾಡೋದು ಹೇಗೆ ಅಂತ ಹೇಳಿ ನೀವು ಹೇಳ್ಬೋದು. ಬೇರೆ ಯಾವುದಾದ್ರೂ ದಾರಿ ಇದೆಯಾ? ಹೇಗೆ ಮಾಡ್ಬೋದು? ಅಲ್ಲ, ಅದರಲ್ಲಿ ಜನರಲ್ ಆಗಿ ಏನು ಮಾಡಬೇಕಂದ್ರೆ, ನೀವು ಒಂದು ಶಾಲೆಯನ್ನು ನಡೆಸ್ತಾ ಇದ್ದೀರಿ, ಶಾಲೆ ಅಡ್ಮಿನಿಸ್ಟ್ರೇಟರ್ ಕೂಡ ಆಗಿದ್ದೀರಿ. ಹೇಗೆ ಅಲ್ಲಿ ಮಕ್ಕಳನ್ನ ಇಶ್ಯೂ ಅನ್ನ ಜನರಲೈಸ್ ಮಾಡಬಾರ್ದು. ಏನು ಇಶ್ಯೂ ಆಗಿದೆ ಅದನ್ನ ಆ ಇಶ್ಯೂಗೆ ಮಾತ್ರ ನಾವು ಟ್ರೀಟ್ಮೆಂಟ್ ಕೊಡಬೇಕು. ಏನು ಅಪರಾಧ ಆಗಿದೆ, ಏನು ತಪ್ಪಾಗಿದೆ, ಆ ತಪ್ಪನ್ನ ಅಲ್ಲಿಗೆ ತಿದ್ದಬೇಕೇ ಹೊರತು ಅವನು ಯಾವ ಮೂಲ, ಅವನ ಬ್ಯಾಕ್ಗ್ರೌಂಡ್ ಏನು, ಯಾರ ಅಪ್ಪನ ಮಗ, ಇದನ್ನೆಲ್ಲ ಕೇಳ್ಕೊಂಡು ಹೋಗ್ಬಾರ್ದು. ಅವನ ಬ್ಯಾಕ್ಗ್ರೌಂಡ್ ಹುಡ್ಕೊಂಡು ಹೋಗ್ಬಾರ್ದು. ಅವನು ಎಲ್ಲಿಂದ ಬಂದ, ಅವನು ಯಾವ ಜಾತಿಯವನು, ಅವನು ಯಾವ ಏರಿಯಾದವನು, ಕನ್ನಡಿಗನ, ತಮಿಳಗನ, ಆ ವಿಷಯ ಬರಬಾರ್ದು. ತಪ್ಪು ಎಲ್ಲಿದೆ, ಆ ತಪ್ಪಿಗೆ ಆಗದಂಥ ಕಾನೂನಲ್ಲಿ ಶಿಕ್ಷೆ ಇದೆ. ಆ ಶಿಕ್ಷೆಗೆ ಮಾತ್ರ ಶಿಕ್ಷೆಯನ್ನು ಕೊಟ್ಟರೆ ಅದು ಅಲ್ಲಿ ಅಲ್ಲ. ಈಗಿನ ಯಾರು ಇದು ಹೀಗೆ ವಿಭಜನೆ ಮಾಡ್ತಾರೆ ಅವರಿಗೆ ಈ ಸೆನ್ಸ್ ಇಲ್ಲ ಅಂತ ಹೇಳ್ತೀರಾ ನೀವು? ಇಷ್ಟು ಗೊತ್ತಿಲ್ವ ಜನರಿಗೆ? ಇದು ಅಪರಾಧವನ್ನು ಅಪರಾಧವಾಗಿ ನೋಡ್ಕೊಳ್ಳಿ, ಯಾಕೆ ಅವರ ಅಪ್ಪ ಬೇಕು, ಅವರ ಜಾತಿ ಮೂಲ ಯಾಕೆ ಬೇಕು, ಅವರ ಹಿನ್ನೆಲೆ ಯಾವ ಬೇಕು, ಅವರ ರಾಜಕೀಯ ಪಕ್ಷ ಯಾಕೆ ಬೇಕು, ಈ ಬಗೆಯ ಸೆನ್ಸ್ ಯಾಕೆ ಜನರಿಗೆ ಇಲ್ಲ ಅಂತ ಹೇಳ್ತೀರಾ? ಅಲ್ಲ, ಅಥವಾ ಅದಕ್ಕಿಂತ ಬೇರೆ ಕಾರಣಗಳಿರುತ್ತಾ ಅಂತ? ಅದಕ್ಕೆ ಅಲ್ಲ, ಅವರ ಮನಸ್ಸಲ್ಲಿ ಇವಾಗ ಆಲ್ರೆಡಿ ಕಲುಷಿತಗೊಂಡಿದೆ. ಆ ಕಲುಷಿತಗೊಂಡಿರೋದಕ್ಕೆ ಈಗ ಪರಿಹಾರ ಬೇಕು. ಕಲುಷಿತಗೊಂಡಿರೋದ್ರಿಂದ ಅಕಸ್ಮಾತ್ ಒಂದು ರಸ್ತೆಯಲ್ಲಿ ಒಂದು ಆಕ್ಸಿಡೆಂಟ್ ಇವಾಗ ಸಂಭವಿಸಿದ ತಕ್ಷಣ ಅಲ್ಲಿ ಹೇಗೆ ಆಕ್ಸಿಡೆಂಟ್ ಆಯಿತು, ಅದಕ್ಕೆ ಕಾರಣ ಏನು, ಅಥವಾ ಅದಕ್ಕೆ ಇನ್ನು ಪರಿಹಾರ ಏನು, ಅದನ್ನು ಕಂಡುಕೊಳ್ಳೋದಕ್ಕೆ ಬದಲಾಗಿ ಇಬ್ಬರ ಬ್ಯಾಕ್ಗ್ರೌಂಡ್ ಚೆಕ್ ಮಾಡಿಕೊಂಡು ಅವರಿಗೆ ಬೇಕಾದಾಗೆ ಫೇವರ್ ಆಗೋದು, ಜನ ಗುಂಪು ಸೇರೋದು, ಅದನ್ನು ಸೌಹಾರ್ದತೆಯಲ್ಲಿ ಮುಗಿಸುವಂಥ ಪ್ಲ್ಯಾನ್ ಅವರಲ್ಲಿ ಇಬ್ಬರಲ್ಲಿ ಇದ್ದರೂ ಕೂಡ ಮೂರನೇವರು ಬಂದು ಅದನ್ನು ಹದಗೆಡಿಸುವಂಥದ್ದು. ಸರ್, ಈಗ ಸಾಮಾನ್ಯವಾಗಿ ಆರೋಪ ಹೊರಿಸುವುದು ಹೇಗೆ ಅಂತ ಹೇಳಿದರೆ, ಎಲ್ಲ ರಾಜಕೀಯದಿಂದ ಹಾಳಾಗಿದೆ ಅಂತ. ರಾಜಕಾರಣಿಗಳು ಎಲ್ಲವನ್ನು ಹಾಳು ಮಾಡಿದ್ದಾರೆ. ಹಿಂದೂ ಮುಸ್ಲಿಂ ಯಾಕೆ ಘರ್ಷಣೆ ಆಗಬೇಕು ಅಂತ ಹೇಳಿದ್ರೆ ಓಟ್ ಬೇಕು, ಓಟ್ ಯಾಕೆ ಬೇಕಂದ್ರೆ ಅಧಿಕಾರ ಬೇಕು, ಇನ್ನು ಅಧಿಕಾರದ ಇಳಿಬಾರ್ದು ಅಂತಂದರೆ ಅದು ಮುಂದುವರಿಬೇಕು. ಹೀಗೆ ಇದನ್ನೇ ನಮಗೆ ತೋರಿಸ್ತಾರೆ. ರಿಯಲಿ ಅಷ್ಟೇ ಅದೇ ಕಾರಣವಾ ಅಥವಾ ಬೇರೆ ಕಾರಣಗಳಿವೆ? ನಮ್ಮನ್ನಾಗಿ ಭ್ರಮೆಯಲ್ಲಿ ಇರಿಸ್ತಾರ ಹೇಗೆ ಅಂತ? ಇಲ್ಲ, ಎಲ್ಲದಕ್ಕೂ ರಾಜಕೀಯ ಕಾರಣ ಅಂತ ನಾನು ಹೇಳೋದಿಲ್ಲ. ಈ ಸಂಘರ್ಷ ನಡೆದ್ರೆ ಲಾಭ ಆಗ್ತದೆ ಅಂತ ಗೊತ್ತಾದದ್ರಿಂದಾಗಿ ಸಂಘರ್ಷ ಮಾಡ್ಬೋದು. ನಿಮಗೆ ಲಾಭ ಮಾಡಿಕೊಡ್ಲಿಕ್ಕೆ ಹೇಳಿದವ ಯಾರು? ಸ್ವಂತ ಬುದ್ಧಿ ಇಲ್ವಾ ಜನಗಳಿಗೆ?
ನಾನು ಯಾವುದಕ್ಕೆ ಸ್ಪಂದಿಸಬೇಕು ಅನ್ನೋ ಬುದ್ಧಿ ಇಲ್ವಾ? ಈಗ ನಾನು ಹೇಳೋದು, ನಾವು 3 ಜನ ಇಲ್ಲಿ ಕೂತ್ಕೊಂಡಿದ್ದೇವೆ. ಎಸ್ ಸರ್. ಈಗ ಯಾರೋ ಒಬ್ಬ ಬಂದು ಹೇಳ್ತಾನೆ, ಅವ ಹಿಂದೂ, ಇವ ಮುಸ್ಲಿಂ, ಅವ ಮುಸ್ಲಿಂ, ಜಾಗೃತೆ ಮಾರಾಯ ಅಂತ ಹೇಳ್ತಾನೆ. ಜಾಗೃತೆ ಮಾರಾಯ ಅಂತೇಳಿ ಹೇಳಿದರೆ ಹೌದಾ ಅಂತ ಕಿವಿ ಗೊಂಡೆ ಮಾಡಲಿಕ್ಕೆ ನಿಮಗೆ ಬುದ್ಧಿ ಇಲ್ವಾ? ಅಬ್ದುಲ್ ರೆಹಮಾನಿಗೆ ಬುದ್ಧಿ ಇಲ್ವಾ? ನನಗೆ ಬುದ್ಧಿ ಇಲ್ವಾ? ಈಗ ಜನಗಳು ತಮ್ಮ ಜವಾಬ್ದಾರಿಯನ್ನು ರಾಜಕಾರಣಿಗಳ ತಲೆ ಮೇಲೆ ಹಾಕಬಾರ್ದು. ಎಲ್ಲಿ ನಾವು ಸ್ವಯಂ ಜವಾಬ್ದಾರಿಯುತರಾಗ್ತೇವೋ ಅಲ್ಲಿ ನಮಗೆ ರಾಜಕೀಯದಿಂದ ಏನು ಸಮಸ್ಯೆ ಆಗುವುದಿಲ್ಲ. ಈಗ ರಾಜಕಾರಣಿಗಳು ಕೂಡ ನೀವು ನೋಡಿ, ಸೆನ್ಸಿಬಲ್ ಆದ ಜನಗಳೇ ಇರುವಂಥ ಸಭೆಯಲ್ಲಿ ಅವರು ಮಾತನಾಡುವ ಶೈಲಿ ಬೇರೆ ಇರ್ತದೆ. ಬೆಂಕಿ ಭಾಷಣಗಾರರು ಕೂಡ ಸೆನ್ಸಿಬಲ್ ಆಗಿರುವ ಜನಗಳೇ ಇರುವ ಸಭೆಯಲ್ಲಿ ಮಾತನಾಡುವ ಶೈಲಿ ಬೇರೆ ಇರ್ತದೆ. ಈ ಬೆಂಕಿ ಭಾಷಣಕ್ಕೆ ಸ್ಪಂದಿಸುವವರು ಇರುವಲ್ಲಿ ಮಾತನಾಡುವ ಶೈಲಿ ಬೇರೆ ಇರ್ತದೆ. ನೀವು ಸ್ಪಂದಿಸ್ತಾ ಇದ್ದೀರಿ ಅಂದ್ರೆ ಇಲ್ಲಿ ಒಡಕಿಗೆ ಅವಕಾಶ ಸಮಾಜದಲ್ಲಿದೆ, ಸಮಾಜದಲ್ಲಿ ಇರುವುದರಿಂದ ರಾಜಕೀಯ ಅದನ್ನು ಬಳಸಿಕೊಳ್ತದೆ ಅಷ್ಟೇ. ನಾವು ಸರಿ ಮಾಡಬೇಕಾದದ್ದು ರಾಜಕೀಯವನ್ನಲ್ಲ, ಸಮಾಜವನ್ನೇ ಸರಿ ಮಾಡಬೇಕಾದ್ದು, ಜನಗಳನ್ನೇ ಸರಿ ಮಾಡಬೇಕಾದ್ದು. ಸರ್, ಸಮಾಜವನ್ನು ನಾವು ತಿದ್ದಬೇಕು. ಒಂದು ಸಮುದಾಯವನ್ನು ನಾವು ತಿದ್ದಬೇಕು. ನಾವು ಆ ಸಮುದಾಯದಲ್ಲಿ ಗುರುತಿಸಿಕೊಳ್ಳುವಾಗ ಸಮುದಾಯವನ್ನು ತಿದ್ದುವಂತಹ ಪ್ರಯತ್ನಗಳಾಗಬೇಕು. ಹೇಗೆ ಮುಸ್ಲಿಂ ಸಮುದಾಯಕ್ಕೆ ಸಂಬಂಧಿಸಿ ನಾನು ನೋಡೋದಾದರೆ ಏನೇನು ಕೊರತೆಗಳಿವೆ ಅಂತ ನಿಮಗೆ ಅನಿಸುತ್ತೆ? ಏನಾದರೂ ತಿದ್ದಿದ್ರೆ ಒಳ್ಳೆಯದು, ಈ ಸಮುದಾಯ ಹೀಗೆ ಇಷ್ಟು ಕೆಳಗಡೆ ಇದೆ, ಇಷ್ಟು ಮೇಲೆ ಬರಬೇಕು, ಅಥವಾ ಇಷ್ಟಿಷ್ಟು ಕೊರತೆಗಳಿವೆ, ಈ ಕೊರತೆಯಿಂದ ಈಚೆ ಬರಬೇಕು, ಇಂತಿಂಥ ತಪ್ಪುಗಳಾಗ್ತಾ ಇವೆ, ಇದರಿಂದ ಸರಿಪಡಿಸಬೇಕು. ಶಿಕ್ಷಣ ಇರ್ಬೋದು, ಅಥವಾ ಯಾವುದು ಬಿಸ್ನೆಸ್ಸಲ್ಲಿ ಇರ್ಬೋದು, ಇಂಥ ವೀಕ್ನೆಸ್ ಇದೆ, ಇದನ್ನೆಲ್ಲ ಸುಧಾರಿಸಿಕೊಂಡು ಸ್ವಲ್ಪ ಸೆನ್ಸಿನಿಂದ ವರ್ತಿಸಿದರೆ ನಾವು ಕೇವಲ ಇತಿಹಾಸವನ್ನು ಹೇಳಿದರೆ ಸಾಕಾಗಲಿಕ್ಕಿಲ್ಲ. ನಾವು ವರ್ತಮಾನದಲ್ಲಿ ಬದುಕ್ತಾ ಇದ್ದೇವೆ. ವರ್ತಮಾನದಲ್ಲಿ ಬದುಕುವುದಕ್ಕೆ ನಾವು ಹೇಗಿರಬೇಕು ಅಂತ, ವರ್ತಮಾನದಲ್ಲಿ ಇನ್ನೊಬ್ಬರಿಗೆ ಕೈ ತೋರಿಸಿದರೆ ಮಾತ್ರ ಸಾಕಾಗಲ್ಲ. ಸ್ವಯಂ ನಾನು ಸರಿಯಾಗಬೇಕು, ಆ ಬಳಿಕ ಇನ್ನೊಬ್ಬರಿಗೆ ಕೈ ತೋರಿಸಬಹುದು. ನಾನು ಎಷ್ಟು ಸರಿ ಇರ್ತೇನೆ ಅಂತ ಅನ್ನೋದು ಕೂಡ ನಮ್ಮಲ್ಲಿ ಆತ್ಮಾವಲೋಕನ ಆಗಬೇಕು. ಏನು ಹೇಳ್ತೀರಿ? ಈಗ ಮುಸ್ಲಿಂ ಸಮುದಾಯಕ್ಕೆ ಸಂಬಂಧಿಸಿದಂತೆ ಹೇಳೋದಾದರೆ ನಮ್ಮದಲ್ಲಿ ಒಂದು ಜಮಾಯತ್ ಕಮಿಟಿ ಅನ್ನುವಂಥ ಒಂದು ಮೊದಲಿನ ಒಂದು ಸಂವಿಧಾನ ಥರ ಒಂದು ಸಿಸ್ಟಮ್ ಇದೆ. ಆ ಸಿಸ್ಟಮ್ ಅಂಡರಲ್ಲಿ ಆ ಊರಿನ ಜನ ಕಾನ್ಸ್ಟಿಟ್ಯೂಟ್ ಆಗಿದ್ದಾರೆ, ಮೆಂಬರ್ಶಿಪ್ ಇದೆ. ಅದಕ್ಕೆ ಒಂದು ಪರ್ಮನೆಂಟ್ ಒಂದು ಪ್ರೆಸಿಡೆಂಟು, ಸೆಕ್ರೆಟರಿ, ಒಂದು ಕಮಿಟಿ ಅಂತ ಇರುತ್ತೆ. ಈ ಕಮಿಟಿಯ ಜವಾಬ್ದಾರಿ ಊರಲ್ಲಿರುವಂಥ ಈ ಥರ ಸಮುದಾಯ ಮಾರಕವಾಗುವಂಥ ಏನಂತ ಡ್ರಗ್ಸ್ ಇರುತ್ತೆ, ಅದಿರುತ್ತೆ, ಶಿಕ್ಷಣದ ಕೊರತೆ ಇರುತ್ತೆ, ಬೇರೆ ಏನೇನು ಸಮಸ್ಯೆಗಳು, ವಿವೇಚನಾರಹಿತ ವರ್ತನೆ ಇರುತ್ತೆ. ಸಮಸ್ಯೆಗಳನ್ನ ಒಂದು ಸರ್ವೆ ಬೇಕಾದ್ರೆ ಮಾಡಿ ಹೈಲೈಟ್ ಮಾಡಿಕೊಂಡು ಎಲ್ಲಿ ಆರ್ಥಿಕವಾಗಿ ಹಿಂದುಳಿದ್ದಾರೆ, ಬಡವರಿದ್ದಾರೆ, ಶೋಷಿತರಿದ್ದಾರೆ, ಅವ್ರನ್ನ ಹೈಲೈಟ್ ಮಾಡಿಕೊಂಡು ಆಮೇಲೆ ಡ್ರಗ್ಸ್ನ ಅಂತ ಇದಕ್ಕೆ ಯಾರು ಬಲಿ ಆಗ್ತಾರೆ ಅಥವಾ ಅದನ್ನ ಮಾರಾಟ ಮಾಡ್ತಾರೆ, ಅದನ್ನ ನೋಡಿಕೊಂಡು ಅದಕ್ಕೆ ಒಂದು ಪರಿಹಾರ ಕಂಡುಕೊಂಡ್ರೆ ಮತ್ತೆ ತಪ್ಪುಗಳನ್ನ ಅಲ್ಲೇ ತಿದ್ದಬೇಕು. ಜಮಾಯತಲ್ಲಿ ಅವ್ರನ್ನ ಕರೆದು ಮಾತಾಡಿಸ್ಬೇಕು, ತಪ್ಪುಗಳನ್ನ ತಿದ್ದಲಿಕ್ಕೆ ನೋಡಬೇಕು, ಅದನ್ನ ಹೈಲೈಟ್ ಮಾಡಬಾರ್ದು. ಯಾವತ್ತು ತಪ್ಪು ಮಾಡಿರೋರಿಗೆ ಬೆಂಬಲವಾಗಿ ನಿಲ್ಬಾರ್ದು. ಸೈಲೆಂಟ್ ಆಗಿ ನಿಲ್ಲುವುದು ಕೂಡ ಬೆಂಬಲವಾಗಿ ನಿಂತ ಹಾಗೆ ಆಯ್ತಾ. ಕೇವಲ ಫಂಕ್ಷನ್ಗಳು ಮಾಡೋದು ಮತ್ತೆ ಮದುವೆಗೆ ಹೋಗೋದು ಇಷ್ಟು ಮಾತ್ರ ಅಲ್ಲ ಜವಾಬ್ದಾರಿ ನಮ್ದು. ನಾವು ಎಲ್ಲರೂ ಒಟ್ಟು ಸೇರಿ ತಪ್ಪುಗಳನ್ನು ತಿದ್ದಲಿಕ್ಕೆ ನೋಡಬೇಕು. ಸಾಮಾನ್ಯವಾಗಿ ಶುಕ್ರವಾರ ಉಸ್ತಾದರು ಎಲ್ಲ ಭಾಷಣ ಮಾಡ್ತಾರೆ ಮಸೀದಿಯಲ್ಲಿ, ಅವ್ರು ಹೇಳ್ತಾರಲ್ಲ ಸರ್, ಇವಾಗ ಈ ಹೇಳ್ತೀವಲ್ಲ ಭಾಷಣ, ವಯಲು, ಇದಕ್ಕೆ ಮೊದಲಿಗಿಂತ ಏನು ಇವಾಗ ಕಮ್ಮಿ ಇಲ್ಲ. ಕೇಳುಗರು ಜಾಸ್ತಿ ಇದ್ದಾರೆ, ಹೇಳುವವರು ಜಾಸ್ತಿ ಇದ್ದಾರೆ. ಆದರೆ ತಗೊಳ್ಳುವಂಥದ್ದು ವಿಷಯ ಕಡಿಮೆ ಆಗಿದೆ. ಹೌದು, ಈಗ ತಿಳ್ಕೊಳ್ಳಿದ್ದು ಗೊತ್ತಿಲ್ಲದಲ್ಲ, ಅಪರಾಧ ಅಂತ ಗೊತ್ತಿದೆ, ಮಾರಕ ಡ್ರೆಸ್ಸು ಹರಾಮ್ ಅಂತ ಗೊತ್ತಿದೆ, ಮಾಡ್ತಾನೆ. ಇದೆಲ್ಲ ತಪ್ಪು. ಈಗ ಎಲ್ಲರೂ ಜೀವಿಸುವುದು, ನಾವು ಮುಸ್ಲಿಂ ಸಮುದಾಯ ಅಂದಮೇಲೆ ಜೀವಿಸುವುದು ನಾಳೆ ಆಖಿರ ಒಳ್ಳೇದಾಗಿರಲಿ ಅಂತ. ಆದರೆ ಅದೆಲ್ಲ ಗೊತ್ತಿದ್ದು ನಾಳೆ ಹೋಗಿ ನಮಗೆ ನರಕಕ್ಕೆ ಹೋಗಬೇಕು ಅನ್ನುವಂಥ ವಿಷಯ ಇದ್ದರೂ ಕೂಡ ಅತ್ಯಾಚಾರ ಮಾಡ್ತಾನ, ಮಾರಕ ದ್ರವ್ಯ ಮಾಡ್ತಾನ, ಇದೆಲ್ಲ ಮಾಡ್ತಾನ. ಆದರೆ ಯಾಕೋ ಏನೋ ಗೊತ್ತಿಲ್ಲ, ಲಾಸ್ಟಲ್ಲಿ ಒಂದಿನ ಪಶ್ಚಾತ್ತಾಪ ಮಾಡಿ ಅದಕ್ಕೆ ಪರಿಹಾರ ಸಿಗ್ಬೋದು ಏನೋ ಅಲ್ಮ ಉದ್ದೇಶ ಇರಬಹುದು. ಆದರೆ ಅದಕ್ಕೆ ಅವಕಾಶ ಇಲ್ಲ. ಅಂದ್ರೆ ಕೊನೆಯವರೆಗೆ ಕಾಯುವುದಕ್ಕಿಂತ ಸರಿ ಇರುವಾಗಲೇ ಒಂದು ಒಳ್ಳೆಯ ನಡೆದರೆ ಎಲ್ರಿಗೂ ಉಪಕಾರ ಅಲ್ವಾ ಅಂತ. ಕೂತವನು ಇಲ್ಲಿಂದ ಎದ್ದು ಹೋಗ್ಬೋದು ಅಂತ ನನಗೆ ಗ್ಯಾರಂಟಿ ಇಲ್ಲ ಅಲ್ವಾ. ಅದಕ್ಕೆ ತಪ್ಪುಗಳನ್ನು ಯಾರು ಸಮರ್ಥಿಸಬಾರದು, ಅವರನ್ನು ತಿದ್ದುವಂತ ಪಾಯಿಂಟ್ ಔಟ್ ಮಾಡಬೇಕು. ಅವ್ರನ್ನ ಆದ್ರೆ ಕರೆದು ಪರಿಹಾರ ಮಾಡಬೇಕು. ಇಲ್ಲ ಇದ್ರೆ ದೂರ ಇಡುವಾಗ ಸ್ವಲ್ಪ ಸರಿ ಆಗ್ಬಹುದು. ಕೇರಳದಲ್ಲಿ ಒಂದು ದೊಡ್ಡ ಇದು ಅಭಿಯಾನ ಪ್ರಾರಂಭ ಆಗಿದೆ ಸರ್, ಡ್ರಗ್ಸಿನ ವಿರುದ್ಧ. ಮಸೀದಿಗಳು ಪ್ರಾರಂಭ ಮಾಡಿದೆ. ಅದೇನು ಅಂತ ಹೇಳಿದರೆ 10 ಗಂಟೆ ಬಳಿಕ ಮಸೀದಿಯ ಕೆಲವು ಟೀಮ್ ಮೆಂಬರ್ಗಳು ರಸ್ತೆಗಿಳಿಯೋದು ಸರ್.
ರಸ್ತೆಗೆ ಇಳಿದು ಎಲ್ಲಿ ಡ್ರಗ್ಸ್ ಮಾರ್ತಾರೆ ಅವರನ್ನು ಹಿಡ್ಕೊಳ್ಳೋದು. ಅದು ಅವರು ಅದಕ್ಕಿಂತ ಮೊದಲು 1 ವಾರ ಮೊದಲು ಇದು ವ್ಯಾನ್ ಅಲ್ಲಿ ಇದು ಅನೌನ್ಸ್ ಮಾಡ್ಕೊಂಡು ಹೋಗುದು. ಇಡೀ ಯಾರು ಡ್ರಗ್ಸ್ ಅಲ್ಲಿ ಸಿಗ್ತಾರೆ ಅವರಿಗೆ ನಾವು ಹೊಡಿತೇವೆ, ಹೊಡೆದು ಪೊಲೀಸರಿಗೆ ಕೊಡ್ತೇವೆ. ಯಾರಾದ್ರೂ ಕೇಳಲಿಕ್ಕೆ ಬಂದವರಿಗೆ ಹೊಡಿತೇವೆ ಅಂತ ಇದೇ ರೀತಿ ಅನೌನ್ಸೇ ಆಗಿ ಸರ್, ಅನೌನ್ಸೇ ಹಾಗೆ. ಸೊ ಹಾಗೆಲ್ಲ ಆಯ್ತು. ಈಗ ಅಲ್ಲಿ ದೊಡ್ಡ ಮಟ್ಟದಲ್ಲಿ ಆಯ್ತು ಇದು ಹೋರಾಟ ನಡೀತಾ ಇದೆ. ಮಾತ್ರ ಅಲ್ಲ, ಯಾರಾದ್ರೂ ಮನೆಯವರು ಮಸೀದಿಯವರು ಯಾರಾದ್ರೂ ಡ್ರಗ್ಸ್ ಮಾರುವವರಲ್ಲಿ ಸಿಕ್ಕಿಬಿದ್ರೆ ಅವರನ್ನು ಮಸೀದಿಯಿಂದ ಹೊರ ಹಾಕ್ತಾರೆ, 50,000 ದಂಡ ಹಾಕ್ತಾರೆ. ಹೀಗೆಲ್ಲ ತುಂಬಾ ಸಿಸ್ಟಮ್ ಎಲ್ಲ ಮಾಡಿಕೊಂಡು ಪ್ರಯತ್ನ ಮಾಡಿದ್ದಾರೆ. ಅದೇ ಹಿನ್ನೆಲೆಯಲ್ಲಿ ನೀವು ಕೂಡ ಡ್ರಗ್ಸ್ನ ಹಿನ್ನೆಲೆಯಲ್ಲಿ ಮಾತಾಡಿದ್ರಿ ಸರ್. ಕೊನೆಯದಾಗಿ ಏನು ಮಾತಾಡ್ಬೋದು? ನಾನು ಹೇಳಿದೆ ಮುಸ್ಲಿಂ ಸಮುದಾಯದ ಬಗ್ಗೆ ಕೂಡ ನಾನು ಪರ್ಟಿಕ್ಯುಲರ್ ಆಗಿ ಅವರಲ್ಲಿ ಕೇಳಿದೆ. ಬಹುಶಃ ನಿಮ್ಮಲ್ಲಿ ಕೂಡ ಅದೇ ರೀತಿಯಲ್ಲಿ ನನಗೆ ಕೇಳ್ಬೋದು, ಹೇಗೆ ಸಾಮಾಜಿಕವಾಗಿ ಸಮುದಾಯಗಳನ್ನ ತಿದ್ದುವಂತಹ ಪ್ರಯತ್ನಗಳು ಹೇಗೆ ಮಾಡಬಹುದು? ಮುಸ್ಲಿಂ ಸಮುದಾಯದ ಬಗ್ಗೆ ಹೇಳಿದ ಹಾಗೆ ನಾನು ಹಿಂದೂ ಸಮುದಾಯದ ಬಗ್ಗೆ ಹೇಳಲಿಕ್ಕೆ ಆಗುದಿಲ್ಲ. ಯಾಕೆಂದ್ರೆ ಹಿಂದೂಯಿಸಮ್ ಈಸ್ ಯೂನಿಯನ್ ಆಫ್ ಕ್ಯಾಸ್ಟ್. ನಮ್ಮಲ್ಲಿ ತುಂಬಾ ಜಾತಿಗಳ ಒಗ್ಗಟ್ಟಿದೆ. ಆದ ಕಾರಣ ಒಂದು ಕಂಟ್ರೋಲಿಂಗ್ ಅಥಾರಿಟಿ ಅಂತ ನಮ್ಮ ಹತ್ರ ಸಿಗುದಿಲ್ಲ. ನಾನಿಲ್ಲಿ ಇನ್ಕ್ಲೂಡಿಂಗ್ ಹಿಂದೂಸ್ ಅದನ್ನು ಸೇರಿ ಹೇಳೋದು, ಒಂದು ನಾವು ಪಾಲಿಸಬೇಕಾದಂತಹದ್ದು ಸಂಯಮ. ಯಾವುದೇ ಒಂದು ಘಟನೆ ಅಥವಾ ಒಂದು ಇಶ್ಯೂ ಏನಾದರೂ ಬಂತು ಅಂತ ಹೇಳಿದ ತಕ್ಷಣವೇ ರಿಯಾಕ್ಟ್ ಮಾಡುವ ಯೋಚನೆಯನ್ನು ಮಾಡಬಾರ್ದು ಅಂತ ನಾನು ಹೇಳಿದೆ. ರಿಯಾಕ್ಟ್ ಮಾಡಬಾರ್ದು ಅಂತಲ್ಲ, ರಿಯಾಕ್ಟ್ ಮಾಡೋದು ಮತ್ತೆ ಯೋಚನೆ ಮಾಡುವಾಗಲೇ ಇದರ ಹಿನ್ನೆಲೆಗಳು ಏನೆಲ್ಲ ಇರಬಹುದು ಎಂದು ತಿಳಿದುಕೊಳ್ಳುವ ಕುತೂಹಲದಿಂದ ಒಂದು ಘಟನೆಯನ್ನು ಸ್ವೀಕರಿಸಬೇಕು ಅಂತ, ಆ ಸಂಯಮವನ್ನು ಕಾಪಾಡಿಕೊಳ್ಬೇಕು. ಈಗ ಇತ್ತೀಚೆಗೆ ಒಂದು 2-3 ದಿವಸದಲ್ಲಿ ಕೆಲವು ಪ್ರಕರಣಗಳಾಯಿತು, ನಾನು ಯಾವುದಕ್ಕೂ ರಿಯಾಕ್ಟ್ ಮಾಡಲಿಲ್ಲ. ಯಾಕೆಂದರೆ ನನಗೆ ಅದರ ಸಮಗ್ರ ಚಿತ್ರಣ ಸಿಗದೆ ನಾನು ರಿಯಾಕ್ಟ್ ಮಾಡೋದಿಲ್ಲ ಅಂತೇಳಿ ಆ ಸಂಯಮವನ್ನು ಕಾಪಾಡಿಕೊಳ್ಬೇಕು. ಎರಡನೇದು ನೈತಿಕತೆಯನ್ನು, ಸಚ್ಚಾರಿತ್ರವನ್ನು ಬೆಳೆಸಬೇಕು. ಮೂರನೆಯದು ಮತ್ತು ಅತಿ ಮುಖ್ಯವಾದ ಸಂಗತಿ ಏನು ಅಂತ ಹೇಳಿದರೆ, ನಿಮಗೆ ಯಾರ ಮೇಲೆಯೇ ಅನುಮಾನ ಬರಲಿ, ನೀವು ಹೋಗಿ ಅವನನ್ನು ಮಾತಾಡಿಸಿ, ಅವನ ಜೊತೆಯಲ್ಲಿ ಇರಿ. ಈಗ ನಿಮಗೊಬ್ಬ ಹಿಂದುವಿನ ಮೇಲೆ ಅನುಮಾನ ಬರ್ಬೋದು, ಈಗ ನನ್ನ ಮೇಲೆ ಅನುಮಾನ ಬರ್ಬೋದು, ಅವ ಭಾರಿ ಡೇಂಜರು ಅಂತ ಅನೇಕರಿಗೆ ಅನುಮಾನ ಇರ್ಬೋದು. ಯಾರಿಗೆ ನಾನು ಡೇಂಜರು ಅಂತ ಅನಿಸಿದೆಯೋ ದಯಮಾಡಿ ನನ್ನ ಮನೆಗೆ ಬನ್ನಿ, ಒಂದು ದಿವಸ ನನ್ನ ಜೊತೆಯಲ್ಲಿ ಇರಿ. ಮರುದಿವಸ ಬೆಳಗ್ಗೆಯೂ ನಿಮಗೆ ನಾನು ಡೇಂಜರ್ ಅಂತಲೇ ಅನಿಸಿದರೆ ಅದನ್ನೇ ಹೇಳ್ತಾ ಹೋಗಿ, ನಾನು ಬೇಡ ಅಂತ ಹೇಳೋದಿಲ್ಲ. ಅದೇ ರೀತಿ ಇನ್ನೂ ನನಗೆ ಯಾರ ಮೇಲಾದರೂ ನನಗೆ ನಿಮ್ಮ ಮೇಲೆ ಅನುಮಾನ ಬಂದರೆ ನಾನು ನಿಮ್ಮ ಮನೆಗೆ ಬರಬೇಕು, ಬಂದು ಒಂದು ದಿವಸ ನಿಮ್ಮ ಜೊತೆ ಇರಬೇಕು. ಮರುದಿವಸಕ್ಕೂ ನೀವು ನನಗೆ ಅನುಮಾನಾಸ್ಪದವಾಗಿ ಹೇಳಿದ್ರೆ ಆವಾಗ ಅದನ್ನು ಹೇಳುವ. ಈ ಅರಿತುಕೊಳ್ಳದೆ ನಾವು ನಿರ್ಧಾರಕ್ಕೆ ಬರುವಂಥದ್ದನ್ನು ನಿಲ್ಲಿಸಬೇಕು, ಅರಿತುಕೊಳ್ಳಬೇಕು. ಇವತ್ತಿನ ಬಹುದೊಡ್ಡ ಸಮಸ್ಯೆಯ ಮೂಲವೂ ಇದೆ. ಏನು ಅಂತ ಹೇಳಿದರೆ, ಮೊದಲೆಲ್ಲ ಗ್ರಾಮ ಸಮುದಾಯಗಳಿದ್ದವು. ಈಗ ನಾನು ಮತ್ತು ಅಬ್ದುಲ್ ರೆಹಮಾನ್ ಜೊತೆ ಕಾಲೇಜಿಗೆ ಹೋಗುವಾಗ ಅವರು ನಮ್ಮ ಬಾಂಧವ್ಯ ಹೇಗಿದೆ ಅಂತ ಹೇಳಿದರೆ, ನನಗೆ ಕಳೆದ ವರ್ಷ ಆಚೆ ವರ್ಷ ಸುಳ್ಯದಲ್ಲಿಂದ ಅವಾರ್ಡ್ ಕೊಟ್ಟರು. ನಾನು ಇವರಿಗೆ ಹೇಳಲಿಲ್ಲ, ಏನಿಲ್ಲ. ಅವಾರ್ಡ್ ಫಂಕ್ಷನಲ್ಲಿ ಇವರಿದ್ದಾರೆ ರಾತ್ರಿ, ಅದು ಮಲ್ಲಿಕಾರ್ಜುನ ದೇವಸ್ಥಾನ ಎದುರುಗಡೆ, ಚೆನ್ನಕೇಶ್ವರ ದೇವಸ್ಥಾನದ ಎದುರು. ನೀವೇನು ಇಲ್ಲಿ ಅಂತ ಹೇಳಿದ್ರೆ, ನಿಮಗೆ ಅವಾರ್ಡ್ ಉಂಟು ಅಂತ ಗೊತ್ತಾಯ್ತು, ಆವಾಗ ನಾನು ಬಾರದಿರ್ಲಿಕ್ಕೆ ಆಗ್ತದ ಅಂತ ಅವರ ಪ್ರಶ್ನೆ. ಈ ಬಾಂಧವ್ಯವನ್ನು ಬೆಳೆಸಲಿಕ್ಕೆ ಗ್ರಾಮೀಣ ವ್ಯವಸ್ಥೆಯಲ್ಲಿ ಸುಲಭ ಇತ್ತು, ಯಾಕೆಂದರೆ ಎಲ್ಲರಿಗೂ ಪರಿಚಯ ಇದ್ದಾರೆ. ಇವತ್ತಿನ ಸನ್ನಿವೇಶ ಪರಸ್ಪರ ಸಂಪರ್ಕಗಳು ಕಡಿಮೆಯಾಗಿವೆ. ನಮ್ಮನ್ನು ಸಂಪರ್ಕಿಸುವುದೇ ಸಂಪರ್ಕ ಮಾಧ್ಯಮಗಳು ಮಾತ್ರ, ವೈಯಕ್ತಿಕ ಸಂಪರ್ಕ ಇಲ್ಲ ಅಂತಾಗಿದೆ. ವೈಯಕ್ತಿಕ ಸಂಬಂಧ ಮತ್ತು ವೈಯಕ್ತಿಕ ಸಂಪರ್ಕವನ್ನು ಜಾಸ್ತಿ ಮಾಡ್ತಾ ಹೋಗ್ಬೇಕು. ಆ ರೀತಿ ನೆಟ್ವರ್ಕನ್ನು ಹೆಚ್ಚಿಸ್ತಾ ಹೋಗ್ಬೇಕು. ನಮ್ಮ ಗಾಂಧಿ ವಿಚಾರ ವೇದಿಕೆಯ ನಿಮಗೆ ಗೊತ್ತಲ್ಲ, ಅದರ ಉದ್ದೇಶವೂ ಅದೇ. ಅಲ್ಲಲ್ಲಿ ಮನೆಗಳಲ್ಲಿ ಸಂವಾದವನ್ನು ಮಾಡೋದು. ಮನೆಗಳಲ್ಲಿ ಸಂವಾದವನ್ನು ಮಾಡಿದಾಗ ಅಷ್ಟು ಜನರಿಗೆ ಗೊತ್ತಾಗ್ತದೆ ಇವರು ಹೇಗೆ ಅಂತೇಳಿ ಹೇಳೋದು. ಪರಸ್ಪರ ಸದ್ಭಾವನೆ ಬೆಳೀತದೆ. ಸದ್ಭಾವನೆ ಒಂದೇ, ಸದ್ಭಾವನೆಯನ್ನು ಬೆಳೆಸುವ ಯಾವುದೇ ಕ್ರಮಗಳು ಕೂಡ ನಮ್ಮ ಸಮಸ್ಯೆಗಳಿಗೆ ಪರಿಹಾರ ಆಗ್ತದೆ. ಓಕೆ, ಇವತ್ತು ಸೋಷಿಯಲ್ ಮೀಡಿಯಾದಿಂದಾಗಿ ನನಗೆ ನೀವು ಗೊತ್ತಿರುವುದಿಲ್ಲ, ಸಾಮಾನ್ಯವಾಗಿ ಹಾಗೆ ನನಗೆ ನೀವು ಗೊತ್ತಿರೋದ್ರೆ ನೀವು ನನಗೆ ಗೊತ್ತಿರೋದಿಲ್ಲ. ನಿಮ್ಮ ಒಪಿನಿಯನ್ ಮಾತ್ರ ನಾನು ನೋಡ್ತಾ ಇರೋದು, ಅದಕ್ಕೆ ನಾನು ರಿಯಾಕ್ಟ್ ಮಾಡಿ. ಅಲ್ಲಿ ಮುಖ ಇಲ್ಲ. ಈಗ ನೋಡಿ, ಒಂದು ವಿಚಾರವನ್ನು ಹೇಗೆ ಹೇಳ್ಬೋದು ಹೇಳ್ತೇನೆ. ಸೋಷಿಯಲ್ ಮೀಡಿಯಾದಲ್ಲಿ ಆಗೋ ಪ್ರಾಬ್ಲಮ್ ಏನು ಅಂತ ಹೀಗೆ ಹೇಳ್ಬೋದು. ನೋಡಿ ಸರ್, ಅವ ಬಹಳ ಡೋಂಗಿ ಅವ ಅಂತ ಹೇಳ್ಬೋದು. ಅವ ಮಹಾ ಡೋಂಗಿ, ಅವ ಭಾರಿ ಡೋಂಗಿ ಅವ ಅಂತ ಹೇಳ್ಬೋದು. ಹೀಗೆ 3 ರೀತಿಯಲ್ಲಿ ಹೇಳಿದಾಗಲೂ ಕೂಡ ಭಾವ ಬೇರೆ ಬೇರೆ ಇರ್ತದೆ, ಒಂದೇ ಭಾವದಲ್ಲಿ ಹೇಳುವುದಿಲ್ಲ. ಆದರೆ ಬರೆದು ಹೇಳುವಾಗ ಅಂತ ಹೇಳುದು ಅವನು ಬಹಳ ಡೋಂಗಿ ಅಷ್ಟೇ ಹೇಳುದು. ಅವ ಅದನ್ನು ಯಾವ ಭಾವನೆಯಲ್ಲಿಯೂ ತಗೊಳ್ಬೋದು ಅಲ್ವಾ? ಇದನ್ನು ಅರ್ಥ ಮಾಡಿಸಲಿಕ್ಕೆ ಸೋಷಿಯಲ್ ಮೀಡಿಯಾಕ್ಕಾಗುವುದಿಲ್ಲ. ಇದನ್ನು ಅರ್ಥ ಮಾಡಿಸಬೇಕಾದ್ರೆ ಪರ್ಸನಲ್ ಕಾಂಟ್ಯಾಕ್ಟೇ ಬೇಕು. ಮತ್ತೆ ಎಲ್ಲಕ್ಕಿಂತ ಮುಖ್ಯವಾಗಿ ಮೊದಲು ನನ್ನ ಊರನ್ನು ನಾನು ಚೆನ್ನಾಗಿಟ್ಟುಕೊಳ್ತೇನೆ ಅನ್ನುವಂಥ ಮೆಂಟಾಲಿಟಿ ಬರಬೇಕು. ನನ್ನ ಊರನ್ನು ನಾನು ಚೆನ್ನಾಗಿಟ್ಟುಕೊಳ್ತೇನೆ ಅಂತ ಹೇಳಿ ಪ್ರತಿಯೊಬ್ಬರು ಯೋಚನೆ ಮಾಡಿದರೆ ಎಲ್ಲ ಊರುಗಳು ಚೆನ್ನಾಗಿರ್ತದೆ. ಯಾಕೆಂದ್ರೆ ನಮಗೆ ಸಂಪರ್ಕ ಇರೋದು ನಮ್ಮ ಊರಲ್ಲಿ ಅಲ್ವಾ? ಎಸ್ ಸರ್. ಓಕೆ ಸರ್, ನಾನು ಮುಗಿಸ್ತಾ ಇದ್ದೇನೆ.
ನಿಮ್ಮ ಬಾಲ್ಯದ ನೆನಪುಗಳೊಂದಿಗೆ ಒಂದೊಳ್ಳೆಯ ಕಾರ್ಯಕ್ರಮವನ್ನು, ಒಂದೊಳ್ಳೆಯ ಸಂವಾದವನ್ನು ನಾವು ನಡೆಸಿದ್ವಿ. ಸಮಾಜಕ್ಕೆ ಪೂರಕ ಆದ ಮತ್ತು ಸಮಾಜ ಅವಲೋಕನ ಮಾಡಿಕೊಳ್ಳಬೇಕಾದಂತಹ ಹಲವು ಮಾತುಗಳು ಇಲ್ಲಿ ಬಂದಿವೆ. ನೀವು ನಮ್ಮ ಜೊತೆ ಮಾತಾಡಿದ್ದೀರಿ, ಇಬ್ಬರಿಗೂ ಕೂಡ ಧನ್ಯವಾದಗಳು. ಧನ್ಯವಾದ. ವೀಕ್ಷಕರೇ, ಇದು ಈ ಹೊತ್ತಿನ ವಿಶೇಷ. ಇನ್ನೊಂದು ಕಾರ್ಯಕ್ರಮದೊಂದಿಗೆ ನಿಮ್ಮ ಬಳಿಗೆ ಬರ್ತೇವೆ. ಅಲ್ಲಿಯವರೆಗೆ ವೀಕ್ಷಿಸ್ತಾ ಇರಿ ಸನ್ಮಾರ್ಗ ನ್ಯೂಸ್, ಸುದ್ದಿಗಳ ಸಂತೆಯಲ್ಲಿ ಸತ್ಯದ ಮೊಂಬತ್ತಿ. ಸನ್ಮಾರ್ಗ ನ್ಯೂಸ್ 1.5 ಲಕ್ಷ ಚಂದಾದಾರರನ್ನ ದಾಟಿದೆ. ಇದನ್ನ ಸಾಧ್ಯವಾಗಿಸಿದ್ದು ವೀಕ್ಷಕರಾದ ನೀವೇ. ಮುಂದಿನ 1 ವರ್ಷದಲ್ಲಿ ಈ 1.5 ಲಕ್ಷವನ್ನ 3 ಲಕ್ಷಗಳಾಗಿ ಪರಿವರ್ತಿಸುವ ಗುರಿಯನ್ನ ನಾವು ಇಟ್ಕೊಂಡಿದ್ದೇವೆ. ನಿಮ್ಮ ಬೆಂಬಲ ಇಲ್ಲದೆ ಇದು ಸಾಧ್ಯವೇ ಇಲ್ಲ. ನೀವು ಮಾಡಬೇಕಾಗಿರುವುದು ಏನಂದ್ರೆ ಸನ್ಮಾರ್ಗ ನ್ಯೂಸ್ ಚಾನೆಲ್ನ ಕಾರ್ಯಕ್ರಮವನ್ನ ನಿಮ್ಮ ಗೆಳೆಯರಿಗೆ, ಸಂಬಂಧಿಕರಿಗೆ ಕಳಿಸಿಕೊಡ್ಬೇಕು. ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ಹೇಳಬೇಕು. ನಿಮ್ಮ ಮನೆಯವರಲ್ಲೂ ಹೇಳಬೇಕು. ಸುದ್ದಿಗಳ ಸಂತೆಯಿಂದ ಸತ್ಯದ ಸುದ್ದಿಯನ್ನ ಹೆಕ್ಕಿಕೊಡುವ ನಮ್ಮ ಪ್ರಯತ್ನ ಮುಂದುವರಿಯಬೇಕಾದ್ರೆ ನೀವು ಇಷ್ಟನ್ನಾದರೂ ಮಾಡಲೇಬೇಕು. ಜೊತೆಗೆ ಪಕ್ಕದಲ್ಲಿರುವ QR ಕೋಡ್ ಅನ್ನು ಬಳಸಿ ನಮಗೆ ಆರ್ಥಿಕವಾಗಿ ಶಕ್ತಿ ತುಂಬಬೇಕು. ಸುಳ್ಳಿನ ಎದುರು ನಮ್ಮ ಧ್ವನಿ ತಗ್ಗದೇ ಇರಬೇಕಾದ್ರೆ ನಾವು ಆರ್ಥಿಕವಾಗಿ ಪರಾವಲಂಬಿಗಳಾಗಿರಬಾರದು. ನೀವು ಶಕ್ತಿಯನ್ನು ಕೊಡಿ, ನಾವು ಸತ್ಯವನ್ನ ಕೊಡ್ತೇವೆ. ಥ್ಯಾಂಕ್ ಯು.